ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಒಂದು ಹೊಸ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ, ಇನ್ನು ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಬೇಕಾಗಿದೆ. ಈ ಒಂದು ಫೈನಾನ್ಷಿಯಲ್ ಎಜುಕೇಷನ್ ಅಂತೇಳಿ ಕರೀತಾರೆ, ಫೈನಾನ್ಷಿಯಲ್ ಅವೇರ್ನೆಸ್ ಅಂತ ಕೂಡ ಕರೀತಾರೆ. ಯಾಕಂದರೆ ನಾವು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೇರಿದಾಗಿಂದ ನಾವು ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಕೂಡ ಪಿ ಎಚ್ ಡಿ ಮಾಡೋವರೆಗೂ ಕೂಡ ಜಾಬ್ 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 ಅಂತ ಹೇಳ್ತಾರೆ. ಯಾಕಂದರೆ ಆಗ ಸಾಕಷ್ಟು ನಿಮಗೆ ಸೋರ್ಸಸ್ ಇದೆ, ಮಾಹಿತಿ ಇದೆ, ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ಯೂಟ್ಯೂಬ್ ಚಾನಲ್ ರೆಫರ್ ಮಾಡಬೇಕು, ಯಾವ ಎಕ್ಸಾಮ್ಸ್ಗೆ ಏನು ಕ್ವಾಲಿಫಿಕೇಷನ್ಸ್ ಇದೆ, ಯಾವ ರೀತಿ ಎಕ್ಸಾಮ್ಸನ್ನು ನಡೆಸ್ತಾರೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ಹಾಗಾದರೆ ಒಬ್ಬ ವ್ಯಕ್ತಿ, ಈಗ ನಾನು ಫೋಕಸ್ ಮಾಡ್ತಾ ಇರೋದು ಒಬ್ಬ ವ್ಯಕ್ತಿ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದಾನೆ. ಆಫ್ಟರ್ ಎಜುಕೇಷನ್ ಅವ್ರಿಗೆ ಒಂದು ಪ್ರೈವೇಟ್ ಕೆಲಸನಾದರೂ ಸಿಗ್ಬೋದು, ಅಥವಾ ಒಂದು ಅಗ್ರಿಕಲ್ಚರ್ ಮಾಡ್ತಾ ಇರ್ಬೋದು, ಅಥವಾ ಅವ್ರದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇರ್ಬೋದು, ಅಥವಾ ಅವರು ಬೇರೆ ಯಾವುದಾದ್ರೂ ಒಂದು ಗೌರ್ನಮೆಂಟ್ ಜಾಬ್ಸ್ಗಳಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ಬೋದು. ಹಾಗಾದರೆ ಈ ರೀತಿಯಾದಂಥ ಒಂದು ಹುದ್ದೆಗಳಲ್ಲಿ ನಾವು ಇದ್ದಾಗ ನಮಗೆ ಯಾವ ರೀತಿ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ, ಮುಂದಿನ ಒಂದು ನಮ್ಮ ರಿಟೈರ್ಮೆಂಟ್ ಲೈಫನ್ನು ನಾವು ಚೆನ್ನಾಗಿ ಲೀಡ್ ಮಾಡ್ಬೋದು, ಮತ್ತು ನಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ನಮ್ಮ ಒಂದು ಕನಸುಗಳನ್ನು ನಾವು ಈಡೇರಿಸ್ಕೊಳ್ಬೋದು. ಇಟ್ ಮೇ ಬಿ ನೀವು ಕಾರ್ ತಗೊಳ್ಳೋ ಆಸೆ ಇರುತ್ತೆ, ಮನೆ ಕಟ್ಟೋ ಆಸೆ ಇರುತ್ತೆ, ಒಂದು ಸೈಟನ್ನು ತಗೊಳ್ಳೋ ಆಸೆ ಇರುತ್ತೆ, ಇದೆಲ್ಲದಕ್ಕೂ ಕೂಡ ದುಡ್ಡು ಬೇಕಾಗುತ್ತೆ. ಯಾರಿಗೆ ದುಡ್ಡು ಬೇಡ ಅಂತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ. ಆ ದುಡ್ಡನ್ನು ನಾವು ಸರಿಯಾಗಿ ಉಳಿಸಿ ಅದನ್ನು ಕಾಪಾಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿದರೆ ಮುಂದೊಂದು ದಿನ ಅದು ನಮ್ಮನ್ನು ಕಾಪಾಡುತ್ತೆ. ಕರೆಕ್ಟ್ ಅಲ್ವಾ? ಈ ಒಂದು ವಿಚಾರವಾಗಿ ನಾನು ಮಾತಾಡಬೇಕಂತೇಳಿ ಒಂದು ವಿಡಿಯೋನ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ಸಿಗೆ ನಾನು ಮಾಡ್ತಾ ಇರುವಂಥ ಒಂದು ವಿಡಿಯೋ ಇದು. ಈ ಒಂದು ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ, ಅಥವಾ ಇದುವರೆಗೂ ಕೂಡ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವಂಥ ಎಲ್ಲ ಮಾಹಿತಿ ನಿಮಗೆ ಮುಂದಿನ ಒಂದು ಈ ಒಂದು ವಿಡಿಯೋನಲ್ಲಿ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳಿರ್ಬೋದು, ಅಥವಾ ಫ್ಯೂಚರಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ಕೂಡ ನೀವು ಕೂಡ ಒಂದು ಫೈನಾನ್ಷಿಯಲ್ ಆಗಿ ಸೌಂಡ್ ಆಗ್ಬೋದು, ಮತ್ತು ನೀವು ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿ ನೀವು ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ಬೋದು, ನೀವು ಕೂಡ ನಾಲೆಡ್ಜನ್ನು ಪಡ್ಕೊಂಡು ನೀವು ಆಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನಮ್ಮ ಹತ್ರ ಈಗ ದುಡ್ಡಿರುತ್ತೆ, ಒಂದು ₹500 ಉಳಿಬೋದು ಸರ್ ತಿಂಗಳಿಗೆ, ಅಷ್ಟನ್ನು ಹೂಡಿಕೆ ಮಾಡ್ಬೋದು, ಅಥವಾ ₹1000 ಸಿಗುತ್ತೆ ಅದನ್ನು ಹೂಡಿಕೆ ಮಾಡ್ಬೋದು. ಅದನ್ನು ಎಷ್ಟೋ ನೀವು ಲಕ್ಷಗಳನ್ನು ಕೋಟಿಗಳನ್ನಾಗಿ ಕೆಲವೊಂದು ವರ್ಷಗಳ ನಂತರ ನೀವು ಮಾಡ್ಬೋದು. ಅದೆಲ್ಲದೂ ಕೂಡ ಸಾಧ್ಯ ಇದೆ. ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ. ಮತ್ತು ಕೆಲವೊಂದು ವೆಬ್ಸೈಟ್ಸ್ಗಳನ್ನು ನೀವು ರೆಫರ್ ಮಾಡಬೇಕಾಗತ್ತೆ. ಇದೆಲ್ಲದೂ ಕೂಡ ನಾವು ತುಂಬ ಅಡ್ವಾನ್ಸ್ ಆಗಿ ಮಾತಾಡೋದು ಬೇಡ. ಬೇಸಿಕ್ ಆಗಿ ನಾವು ಹೇಳೋದಾದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಮಾತಾಡೋಣ ಈ ಒಂದು ವಿಡಿಯೋನಲ್ಲಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನೂ ಇಲ್ಲ ಸ್ನೇಹಿತರೆ, ಒಂದು ಷೇರು ಮಾರುಕಟ್ಟೆ. ಈಗ ಹೆಂಗೆ ನಾವು ಹಳ್ಳಿಗಳಲ್ಲಿ ಒಂದು ಸಂತೆ ಅಂತ ನೋಡ್ತೀವಲ್ವಾ, ಒಂದು ತರಕಾರಿ ಸಂತೆ ನೋಡ್ತೀವಿ, ಕುರಿ ಸಂತೆ ಅಂತ ನೋಡ್ತೀವಿ, ಹಸುಗಳ ಸಂತೆ ನೋಡ್ತೀವಿ, APMC ಮಾರ್ಕೆಟ್ ನೋಡ್ತೀವಿ. ಕೆಲವೊಂದು ಮಾರ್ಕೆಟ್ಗಳಲ್ಲಿ ಕೆಲವೊಂದು ವಸ್ತುಗಳನ್ನ, ಪ್ರಾಣಿಗಳನ್ನ, ಅಥವಾ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ. ಒಬ್ರು ಕೊಳ್ತಾರೆ, ಒಬ್ರು ಮಾರಾಟ ಮಾಡ್ತಾರೆ. ಇದು ಒಂದು ಕಾಮನ್. ಒಬ್ರು ಸೆಲ್ಲರ್ ಇರ್ತಾರೆ, ಇನ್ನೊಬ್ರು ಬೈಯರ್ ಇರ್ತಾರೆ. ಇಬ್ರು ಬಂದು ಒಂದು ಯಾವುದೋ ಒಂದು ಪ್ಲೇಸಲ್ಲಿ ಬಂದ್ಬಿಟ್ಟು ಆ ಥರ ಒಂದು ಮಾರ್ಕೆಟನ್ನು ಒಂದು ದಿನ ನಿಗದಿ ಮಾಡಿರುತ್ತೆ. ಆ ದಿನ ಹೋಗ್ಬಿಟ್ಟು ನಾವು ಖರೀದಿ ಮಾಡ್ತೀವಿ, ಇನ್ನೊಬ್ರು ಮಾರಕ್ಕೆ ಬಂದಿರ್ತಾರೆ. ಈ ರೀತಿಯಾದಂಥ ವ್ಯವಹಾರವನ್ನು ನಾವು ನೋಡಿರ್ತೀವಿ ಒಂದು ಮಾರುಕಟ್ಟೆಯಲ್ಲಿ. ಒಂದು ಭಾನುವಾರ ಸಂತೆ ಇರುತ್ತೆ, ಶನಿವಾರ ಸಂತೆ ಇರುತ್ತೆ, ಅಲ್ಲಿ ಹೋಗಿ ನಾವು ಮಾರ್ಕೆಟಿಗೆ ಹೋಗ್ಬಿಟ್ಟು ವೆಜಿಟೇಬಲ್ಸನ್ನು ತಗೊಂಡು ಬರ್ತೀವಿ. ಲೈಕ್ ಅದೇ ಥರ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನೂ ಇಲ್ಲ. ಷೇರುಗಳನ್ನು ನಾವು, ಅಥವಾ ಹಣಕಾಸಿನ ಒಂದು ಸಂಪನ್ಮೂಲ, ಅಥವಾ ಒಂದು ಇನ್ಸ್ಟ್ರೂಮೆಂಟ್ಸ್ಗಳಂತ ಏನು ಕರಿತೀವಿ ನಾವು, ಆ ಇನ್ಸ್ಟ್ರೂಮೆಂಟ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವೇನು ಮಾಡ್ಬೋದು, ಕೊಳ್ಬೋದು ಮತ್ತು ಮಾರಾಟ ಮಾಡ್ಬೋದು. ಹಾಗಾದರೆ ಈ ಇನ್ಸ್ಟ್ರೂಮೆಂಟ್ಸ್ ಮಾರಾಟ ಮಾಡಬೇಕು, ಕೊಳ್ಳಬೇಕು ಅಂತಂದರೆ ನಿಮಗೆ ಕೆಲವೊಂದು ಬೇಸಿಕ್ ನೀಡ್ಸ್ ಕೆಲವೊಂದು ಮ್ಯಾಂಡೇಟ್ರಿ ಆಗಿ ಬೇಕಾಗುತ್ತೆ. ಅದೆಲ್ಲದೂ ಇತ್ತು ಅಂತಂದರೆ, ನೀವು ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತಂದರೆ ನೀವು ಕೂಡ ಏನು ಮಾಡ್ಬೋದು, ಹೂಡಿಕೆಯನ್ನು ಮಾಡ್ಬೋದು. ನನಗೆ ಹೂಡಿಕೆ ಮಾಡೋದಕ್ಕೆ ನಾಲೆಡ್ಜ್ ಇಲ್ಲ, ನನಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ನನಗೆ ನಾಲೆಡ್ಜ್ ಇಲ್ಲ ಅಂತ ತುಂಬ ಜನಕ್ಕೆ ಹೇಳ್ತಾರೆ. ಮತ್ತು ಅದನ್ನು ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ, ಅಥವಾ ಅದು ಓದ್ದವ್ರಿಗೆ ಮಾತ್ರ ಅಂತ ಹೇಳ್ತಾರೆ, ಅಥವಾ BCom ಓದಿದ್ರೆ ಮಾತ್ರ, MCom ಓದಿದ್ರೆ, MBA ಓದಿದ್ರೆ ಮಾತ್ರ ಅವ್ರಿಗೆ ಅನುಕೂಲ ಆಗುತ್ತೆ, ನಮಗೆ BA ದವ್ರಿಗೆ ಗೊತ್ತಾಗಲ್ಲ, ನಾನು SLC ಓದಿದ್ದೀನಿ ನನಗೆ ಗೊತ್ತೇ ಇಲ್ಲ ಸ್ಟಾಕ್ ಮಾರ್ಕೆಟ್. ಆ ರೀತಿ ತಪ್ಪು ಕಲ್ಪಗಳನ್ನು ಬಿಟ್ಟು ನಾವು ಆ ಒಂದು ವಿಚಾರವಾಗಿ ಕರೆಕ್ಟಾಗಿ ತಿಳ್ಕೊಂಡು ನಾವು ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ತಗೊಂಡ್ರೆ ನಾವು ಕೂಡ ಹೂಡಿಕೆ ಮಾಡ್ಬೋದು. ಯಾವುದೋ ಒಬ್ಬ ಅನಕ್ಷರಸ್ಥ ವ್ಯಕ್ತಿ ಕೂಡ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಅದೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಆ, ನಿಮಗೆ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದೆ ಈ ರೀತಿಯಾದಂಥ ವಿಡಿಯೋಗಳು ಇನ್ನು ಹೆಚ್ಚು ಬೇಕು ಆದರೆ ನೀವು ಕಾಮೆಂಟಲ್ಲಿ ತಿಳಿಸಿ. ನಾನು ಇನ್ನೂ ಬೇರೆ ಬೇರೆ ವಿಚಾರಗಳಲ್ಲಿ ನೀವು ಯಾವ ವಿಚಾರ ಹೇಳ್ತೀರೋ ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡ್ತೀನಿ. ಆ ರೀತಿಯಾದಂಥ ವಿಚಾರಗಳನ್ನು ವಿಡಿಯೋಗಳ ಮೂಲಕ ನಿಮಗೆ ನೀಡ್ತಾ ಹೋಗ್ತೀನಿ. ಹಾಗೆ ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳೋದಾದರೆ, ಸ್ಟಾಕ್ ಮಾರ್ಕೆಟ್ ಈಸ್ ಎನ್ ಅ ಪ್ಲೇಸ್ ವೇರ್
ನಾವು ಷೇರ್ಗಳನ್ನು, ಡಿಬೆಂಚರ್ಸ್ಗಳನ್ನು, ಬಾಂಡ್ಸ್ಗಳನ್ನು ಮತ್ತು ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಕೊಳ್ಬೋದು, ಮಾರಾಟ ಮಾಡ್ಬೋದು. ಈ ಒಂದು ಪ್ಲೇಸನ್ನು ನಾವು ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲಿ ಸುಮಾರು ಜನ ಅಲ್ಲಿ ಮಧ್ಯವರ್ತಿಗಳು ಬರ್ತಾರೆ, ಪ್ಲೇಯರ್ಸ್ ಅಂತ ಬರ್ತಾರೆ. ಅವ್ರು ಯಾರು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಿಲ್ಲ, ಒಂದು ಮಾರುಕಟ್ಟೆ. ಈ ಷೇರು ಮಾರುಕಟ್ಟೆಯಲ್ಲಿ ಕಂಪನಿಗಳು ದುಡ್ಡು ಬೇಕಾದಾಗ ದುಡ್ಡನ್ನ ಅಲ್ಲಿಂದ ಎತ್ಕೊಳ್ಳುತ್ತೆ. ಆ ದುಡ್ಡಿಗೆ ನಿಮಗೆ ಅನುಕೂಲವಾಗಿ ಏನು ಕೊಡುತ್ತೆ, ರಿಟರ್ನ್ ಆಗಿ ಡಿವಿಡೆಂಡ್ ಲಾಭಾಂಶ ಕೊಡ್ಬೋದು, ಅಥವಾ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಕೊಡ್ಬೋದು, ಬೋನಸ್ ಶೇರ್ಸ್ ಈ ಥರದ್ದು ನಿಮಗೆ ನೀಡ್ತಾ ಹೋಗುತ್ತೆ. ಸರ್ ನಿಮ್ಗೇನೂ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಅಂದ್ರೆ, ನೀವು ಯಾವುದೋ ಒಂದು ಕಂಪನಿಯಲ್ಲಿ ಹೋಗ್ಬಿಟ್ಟು ನೀವು ಕೂಡ ಪಾಲುದಾರ ಆಗ್ಬೋದು, ನೀವು ಕೂಡ ಓನರ್ ಆಗ್ಬೋದು. ಸಪೋಸ್ ಈಗ ಇನ್ಫೋಸಿಸ್ ಕಂಪನಿ ನಾರಾಯಣ ಮೂರ್ತಿ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಅಥವಾ ನಾರಾಯಣ ಮೂರ್ತಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಆ ಕಂಪನಿಯಲ್ಲಿ ನನಗೆ ಆ ಥರ ಕಂಪನಿ ಸ್ಟಾರ್ಟ್ ಮಾಡಕ್ಕೆ ನನಗೆ ಸಾಧ್ಯ ಆಗಲ್ಲ. ಆಗದೆ ಇದ್ದಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಈ ರೀತಿಯಾದಂಥ ಕಂಪನಿಯಲ್ಲಿ ನಾವು ಷೇರ್ಗಳನ್ನು ಖರೀದಿ ಮಾಡಿ ಆ ಒಂದು ಕಂಪನಿಯ ಒಂದು ಪಾರ್ಷಿಯಲ್ ಓನರ್, ಅಥವಾ ನನಗೆ ಒಂದು ಪಾಲಲ್ಲಿ ನನಗೂ ಕೂಡ ನಾನು ಓನರ್ ಅಂತ ನೀವು ಹೇಳ್ಕೊಳ್ಬೋದು, ಈಕ್ವಿಟಿ ಶೇರ್ಸ್ಗಳನ್ನು ಬೈ ಮಾಡೋದ್ರ ಮೂಲಕ. ಈ ಥರ ಕಂಪನಿಗಳಲ್ಲಿ ನಮಗೆ ಸುಮಾರು ಇಂಡಿಯಾದಲ್ಲಿ 2 ಮೇಜರ್ ಸ್ಟಾಕ್ ಮಾರ್ಕೆಟ್ಸ್ ಇದೆ. ಅದೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಿಲ್ಲ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕೊಳ್ಳುವುದು, ಮಾರುವಂಥ ಒಂದು ಸ್ಥಳವನ್ನು ಸ್ಟಾಕ್ ಮಾರ್ಕೆಟ್ ಅಂತ ಕರೀತಾರೆ. ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಹೌ ಮೆನಿ ಆಫ್ ಯು ಹ್ಯಾವ್ ಡಿಮ್ಯಾಟ್ ಅಕೌಂಟ್ ಆ್ಯಂಡ್ ಆರ್ ಪಾನ್ ಕಾರ್ಡ್? ನಿಮ್ಮ ಹತ್ರ ಎಷ್ಟು ಜನರ ಹತ್ರ ಪಾನ್ ಕಾರ್ಡ್ ಇದೆ ಮತ್ತು ಎಷ್ಟು ಜನರ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ ಅಂತ ತುಂಬ ಇಂಪಾರ್ಟೆಂಟ್ ಬೇಕಾಗುತ್ತೆ. ಯಾಕಂದರೆ ಪಾನ್ ಕಾರ್ಡ್ ಈಗ ಕಾಮನ್, ಯಾರೇ ಒಂದು 18 ವರ್ಷ ಆಗಿದ್ದಾರೆ ಅಂತಂದ್ರೂ ಕೂಡ ನೀವು ಬಿಲೋ ಇದ್ರೂ ಕೂಡ ಮಾಡ್ಬೋದು. ಬಟ್ 18 ಇಯರ್ಸ್ ಆ್ಯಂಡ್ ಎಬೋ ಇದ್ದರೆ ಪಾನ್ ಕಾರ್ಡನ್ನು, ಪರ್ಮನೆಂಟ್ ಅಕೌಂಟ್ ನಂಬರನ್ನು ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಪಾನ್ ಕಾರ್ಡ್ ಇತ್ತು ಅಂದರೆ ನೀವು ಆ ಕಾರ್ಡನ್ನು ಬಳಸ್ಕೊಂಡು ಎಲ್ಲ ಕಡೆಗೂ ಸುಮಾರು ಕಡೆ ನೀವು ಐಡೆಂಟಿ ಪ್ರೂಫ್ ಆಗಿ ಅದನ್ನು ಬಳಸ್ಬೋದು. ಈಗ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಹೋದಾಗ ನಿಮ್ಮ ಪಾನ್ ಕಾರ್ಡ್ ಕೇಳ್ತಾರೆ, ಅಥವಾ ನೀವೇನೋ ಒಂದು DL ಮಾಡ್ಸೋಕೋರು ಪಾನ್ ಕಾರ್ಡ್ ಕೇಳ್ತಾರೆ. ಇನ್ನೇನೋ ಒಂದಕ್ಕೆ ಹೋದ್ರೂ ಕೂಡ ಪಾನ್ ಕಾರ್ಡ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಈಗ ಕಂಪಲ್ಸರಿ ಬೇಕೇ ಬೇಕು. 18 ವರ್ಷದ ಮೇಲೆ ಇದ್ದು ನಿಮಗೆ ಆದಾಯ ಇಲ್ಲ ಅಂದ್ರೂ ಕೂಡ ನೀವು ಪಾನ್ ಕಾರ್ಡನ್ನು ಮಾಡಿಸ್ಬೋದು. ಹಾಗಾದ್ರೆ ನಾವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಹೆಂಗೆ ನಾವು ವ್ಯವಹಾರ ಮಾಡಬೇಕಲ್ವಾ, ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನೀವೇನಾದರೂ ವ್ಯವಹಾರ ಮಾಡಬೇಕು ಅಂತಂದರೆ ಇಲ್ಲಿ ಡಿಮ್ಯಾಟ್ ಅಕೌಂಟ್ ಅಂತ ಬರುತ್ತೆ. ಅದು ನಾವು ಡಿಮೆಟಲೈಸೇಷನ್ ಅಕೌಂಟ್ ಅಂತ ಕರಿತೀವಿ. ನೀವೇನೇ ಒಂದು ಸ್ಟಾಕ್ಗಳನ್ನು ಅಥವಾ ದುಡ್ಡನ್ನು ಹೂಡಿಕೆ ಮಾಡಿದರೆ, ದುಡ್ಡು ಬ್ಯಾಲೆನ್ಸ್ ಇದ್ರೆ ನಿಮ್ಮ ಅದು ಡಿಮ್ಯಾಟ್ ಅಕೌಂಟಲ್ಲಿ ಎಲ್ಲದು ಕೂಡ ಸೇವ್ ಆಗಿರುತ್ತೆ. ಅದು ಯಾವುದೇ ರೀತಿ ನಿಮಗೆ ಮೋಸ ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಅದನ್ನು ಯಾರು ಓಪನ್ ಮಾಡಿಕೊಡ್ತಾರೆ, ಇದಕ್ಕೇನು ಡಾಕ್ಯುಮೆಂಟ್ಸ್ ಬೇಕು, ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗೆ ಯಾಕೆ ಸ್ಟಾಕ್ ಮಾರ್ಕೆಟ್ ಬೇಕು ಅಂತಂದರೆ, ಈಗ ನಮ್ಮ ಒಂದು ಭಾರತ ದೇಶವನ್ನು ನೀವು ಹೇಳೋದಾದ್ರೆ ಹೆಮ್ಮೆಯಿಂದ, ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳ್ತೀವಿ. ಇನ್ನು ಅಭಿವೃದ್ಧಿ ಹೊಂದಿದ್ದೀವಿ ಅಂತ ನಾವು ಯಾವತ್ತೂ ಕೂಡ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ನಾವಿನ್ನು ಅಭಿವೃದ್ಧಿ ಹೊಂದುತ್ತಿದ್ದೇವೆ, ಕರೆಕ್ಟ್ ಅಲ್ವಾ? ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಒಂದು ಕೈಗಾರಿಕೆ ವಲಯ, ಕಂಪನಿಗಳು ತುಂಬ ಅಭಿವೃದ್ಧಿ ಆದರೆ ನಮ್ಮ ದೇಶದ ಒಂದು ಆರ್ಥಿಕತೆ ಬೆಳೆಯುತ್ತೆ. ಆ ಆರ್ಥಿಕತೆ ಬೆಳೆದ್ರೆ ನಮ್ಮ ದೇಶಕ್ಕೆ ಕಂಪನಿಗಳು ಹೊಸದಾಗಿ ಹುಟ್ಕೊಳ್ಳುತ್ತೆ. ಆ ಹೊಸ ಕಂಪನಿಗಳು ಹುಟ್ಕೊಂಡು ಅವರು ಪ್ರಾಫಿಟನ್ನು ಗಳಿಸಿದ್ರೆ, ಲಾಭವನ್ನು ಗಳಿಸಿದ್ರೆ ಸರ್ಕಾರಕ್ಕೆ ತೆರಿಗೆ ಬರುತ್ತೆ. ಇದರಿಂದ ನಮ್ಮ ದೇಶ ತನ್ನ ಬಡ್ಜೆಟ್ಟಿಂದ ದೇಶದ ಅಭಿವೃದ್ಧಿಗೋಸ್ಕರ ಆ ದುಡ್ಡನ್ನು ಬಳಸ್ಬೋದು. ಈಗ ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ, ನಮ್ಮ ಒಂದು ಭಾರತ ದೇಶ GDPಯಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ. 5ನೇ ಸ್ಥಾನವನ್ನು ಹೊಂದಿದೆ. ಮೊದಲನೇ ಸ್ಥಾನ ಬಂದ್ಬಿಟ್ಟು ಅಮೇರಿಕಾ, 2ನೇ ಸ್ಥಾನ ಚೈನಾ, 3ನೇ ಸ್ಥಾನ ಜಪಾನ್, 4ನೇ ಸ್ಥಾನ ಜರ್ಮನ್, 5ನೇ ಸ್ಥಾನ ನಮ್ಮ ಭಾರತ ದೇಶ. ಈ ಒಂದು ಭಾರತ ದೇಶ ಈಗ ಎಲ್ಲರ ದೇಶದವರು ಕೂಡ ನಮ್ಮ ದೇಶದ ಕಡೆಗೆ ತಿರುಗಿ ನೋಡ್ತಾ ಇದ್ದಾರೆ. 2030ರಷ್ಟಕ್ಕೆ ನಮ್ಮ ದೇಶ ಇನ್ನೂ ಒಂದು 7 ವರ್ಷದಲ್ಲಿ ಸುಮಾರಷ್ಟು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೀವೆಲ್ಲ ನೋಡಿರ್ತೀರಿ, ಈಗ ಹೊಸ ಕಂಪನಿಗಳು, ಉತ್ಪಾದನೆ ಕಂಪನಿ ವಲಯದಲ್ಲಿ ತುಂಬ ಕಂಪನಿಗಳು ಬರ್ತಾ ಇದ್ದಾವೆ. ಸ್ಟಾರ್ಟ್ಅಪ್ಸ್ ಅಲ್ಲಿರ್ಬೋದು, ಮೇಕ್ ಇನ್ ಇಂಡಿಯಾ ಇರ್ಬೋದು, ಮುದ್ರಾ ಸ್ಕೀಮ್ಸ್ ಅಡಿಯಲ್ಲಿ ಸಾಕಷ್ಟು ಕಂಪನಿಗಳು ಉತ್ಪಾದನೆಯ ಒಂದು ವಲಯದಲ್ಲಿ ಬರ್ತಾ ಇರೋದ್ರಿಂದ ಇವೆಲ್ಲವೂ ಕೂಡ ಒಂದು ದೇಶದ ಆರ್ಥಿಕತೆಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ನಮ್ಮದು ಒಂದು 1 ಲಕ್ಷ ಇದೆ, ಸಪೋಸ್ ನನ್ನ ಹತ್ರ ಈಗ 1 ಲಕ್ಷ ಇದೆ, ನಾನು ಕಂಪನಿಯಲ್ಲಿ ಹೂಡಿಕೆ ಮಾಡ್ತೀನಿ. ಯಾವುದೋ ಒಂದು ಟಾಟಾ ಕಂಪನಿಯಲ್ಲಿ. ಟಾಟಾ ಕಂಪನಿಯವರು ಏನು ಮಾಡ್ತಾರೆ, ಆ ಕಂಪನಿಯನ್ನು ಹೊಸದಾಗಿ ಯಾವುದೋ ಒಂದು ಬ್ರಾಂಚನ್ನು ಮಾಡ್ತಾರೆ, ಅಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ, ಅಲ್ಲಿ ರಾ ಮೆಟೀರಿಯಲ್ಸ್ ಯೂಸ್ ಆಗುತ್ತೆ, ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ಟಿಂದ ಟ್ಯಾಕ್ಸ್ ಏನಾಗುತ್ತೆ, ಸರ್ಕಾರಕ್ಕೆ ಬರುತ್ತೆ. ಈ ರೀತಿಯಾಗಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಿಮಗೂ ಅನುಕೂಲ ಆಗುತ್ತೆ, ದೇಶಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ಒಂದು ನಾಲೆಡ್ಜನ್ನು, ಮಾಹಿತಿಯನ್ನು ಪಡ್ಕೊಂಡು ಯಾವ ಕಂಪನಿಗಳಲ್ಲಿ ಹೂಡಿದರೆ ನಾನು ಸೇಫ್ ಆಗಿರ್ತೀನಿ, ಯಾವ ಕಂಪನಿಲಿ ಹೂಡಿದ್ರೆ ನನ್ನ ದುಡ್ಡು ಸೇಫ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಮುಂದಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ತುಂಬ ಜನಕ್ಕೆ ಒಂದು ನಾಲೆಡ್ಜ್ ಇರ್ಬೋದು, ಅದೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್, ಈಗ ನಾವು ನಿಮ್ಮ ತಂದೆ ಹತ್ರ ಹೋಗಿ ಕೇಳಿ, ಅಥವಾ ನಿಮ್ಮ ತಾಯಿ ಹತ್ರ ಕೇಳಿ, ಅಥವಾ ನಿಮ್ಮ ಅಜ್ಜನ ಹತ್ರ ಕೇಳಿದರೆ, ಸರ್ ನಿಮ್ಮ ಹತ್ರ ಏನು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಅಂದರೆ ನೀವು ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು. ಈಗ ಸಪೋಸ್ ನಿಮ್ಮ ಹತ್ರ ಒಂದು 50,000 ದುಡ್ಡಿದೆ, 1 ಲಕ್ಷ ದುಡ್ಡಿದೆ, ಇದನ್ನು ತಗೊಂಡು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಅನ್ನೋರು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ಹಾಗಾದ್ರೆ ಎಲ್ಲಿ ಹೂಡಿಕೆ ಮಾಡ್ತಾರೆ ಅಂದರೆ, ತಗೊಂಡು ಹೋಗ್ಬಿಟ್ಟು ಬ್ಯಾಂಕ್ SB ಅಕೌಂಟಲ್ಲಿ ಇಡ್ತಾರೆ, ಇಲ್ಲ ಮನೇಲೇ ಇಟ್ಕೊಳ್ತಾರೆ, ಇಲ್ಲ ಅಂತಂದರೆ
ಬ್ಯಾಂಕಲ್ಲಿ FD ಇಡ್ತಾರೆ, RD ಇಡ್ತಾರೆ, RD ಕಟ್ತಾರೆ. ಈ ತರ ಬೇರೆ ಬೇರೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಒಂದು ಸೈಟ್ ಮೇಲೆ, ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಆದಂತಹ ಒಂದು ಹೂಡಿಕೆಗಳನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಎಲ್ಲಾ ಹೂಡಿಕೆಗಳು ಸರಿನಾ ಅಂತಂದ್ರೆ, ಇದು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಖಂಡಿತವಾಗ್ಲೂ ಸರಿಯಾಗಿತ್ತು. ಆದ್ರೆ ಈಗ ಈ ಒಂದು ವೇಸ್ ಅಲ್ಲಿ, ಅದು ಈ ಒಂದು ಆಲ್ಟರ್ನೇಟಿವ್ಸ್ ಅಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ, ರೆಕರಿಂಗ್ ಡೆಪಾಸಿಟ್ ಇರ್ಬೋದು, ಅಥವಾ ಗೋಲ್ಡ್ ಮೇಲೆ ಎಲ್ಲದೂ ಕೂಡ ನಿಮಗೆ ಅದು ಅಷ್ಟೊಂದು ರಿಟರ್ನ್ಸ್ ಅನ್ನ ಕೊಡಲ್ಲ. ಒಂದು ವರ್ಷಕ್ಕೆ ನಿಮಗೆ ಬ್ಯಾಂಕ್ ಅಲ್ಲಿ SB ಅಕೌಂಟ್ ಅಲ್ಲಿ 4-5%, FD ನಲ್ಲಿ 6-7-7.5% ಕೊಡ್ತಾರೆ. RD ನಲ್ಲಿ ಕೂಡ ಆಲ್ಮೋಸ್ಟ್ ನಿಮಗೆ ಅಷ್ಟು 7-7.5% ಕೊಡ್ತಾರೆ. ಬೇರೆ ಬೇರೆ ಒಂದು ನೀವು ರಿಯಲ್ ಎಸ್ಟೇಟು, ಗೋಲ್ಡ್ ಅಲ್ಲೆಲ್ಲ ಇಟ್ಟರೆ ನಿಮಗೆ ಡಿಪ್ರಿಸಿಯೇಷನ್ ಆಗುತ್ತೆ. ಯಾಕಂದ್ರೆ ನೀವು ಇವತ್ತು 1 ಲಕ್ಷ ಗೋಲ್ಡ್ ತಗೊಂತೀವ, ನಿಮಗೆ 80,000 ಗೋಲ್ಡ್ ಮಾತ್ರ ಕೊಡ್ತಾರೆ. ನಿಮಗೆ ಅದರಲ್ಲಿ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಈ ಥರದ್ದೆಲ್ಲ ಚಾರ್ಜಸ್ ಮಾಡಿ ಅಟ್ಲೀಸ್ಟ್ 1,90,000 ಮಾತ್ರ ಕೊಡ್ತಾರೆ. ನಿಮಗೆ 10,000 ನೀವು ವೇಸ್ಟೇಜ್ ಆಗಿ ಅಥವಾ ಮೇಕಿಂಗ್ ಚಾರ್ಜಸ್ಗೆ ನೀವು ಕೊಡ್ತೀರಾ. ಹಾಗಾದ್ರೆ ನಿಮ್ಮ ದುಡ್ಡು ಅಪ್ರಿಷಿಯೇಟ್ ಆಗಲ್ಲ. ಅದು ಯಾವಾಗ ಅಪ್ರಿಷಿಯೇಟ್ ಆಗುತ್ತೆ ಅಂದ್ರೆ, ಗೋಲ್ಡ್ ನಮಗೆ ಗೊತ್ತಿದೆ ಇವತ್ತಿಲ್ಲ ನಾಳೆ ಎವರ್ ಗ್ರೀನು, ಡಿಮ್ಯಾಂಡ್ ರೈಸ್ ಆಗೇ ಆಗುತ್ತೆ, ಪ್ರೈಸ್ ರೈಸ್ ಆಗೇ ಆಗುತ್ತೆ ಅಂತೇಳಿ. ಆದ್ರೆ ಅಷ್ಟೊಂದು ನಿಮಗೆ ಒಂದು ಪರ್ಸೆಂಟೇಜ್ ಅಲ್ಲಿ ಗ್ರೋ ಆಗಲ್ಲ. ಬಟ್ ಆ ದುಡ್ಡು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಿದ್ರೆ ನಮಗೆ ದುಡ್ಡು ಜಾಸ್ತಿ ಗ್ರೋ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದು ಬೇಸಿಕ್ಸ್ ಇರೋದು, ನಿಮಗೆ ಟಚ್ ಅಪ್ ಕೊಡ್ತಾ ಹೋಗ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ, ಸ್ಟಾಕ್ ಮಾರ್ಕೆಟ್ ಅಂತ ಬರುತ್ತೆ, ಡೆರಿವೇಟಿವ್ಸ್ ಅಂತ ಬರುತ್ತೆ. ಇವೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದರಲ್ಲಿ ಮತ್ತೆ ಯಾವ ಒಂದು ಸ್ಟಾಕ್ ಮಾರ್ಕೆಟ್ ನಾವು ಸ್ಟಡಿ ಮಾಡಬೇಕಂದ್ರೆ, ಯಾವ ವೆಬ್ಸೈಟ್ಸ್ಗಳನ್ನು, ಯಾವ ಆ್ಯಪ್ಗಳನ್ನು, ಯಾವ ಬ್ರೋಕರೇಜ್ ಕಂಪನಿಗಳ ಥ್ರೂ ಹೋದರೆ ಒಳ್ಳೆಯದು ಅಂತ ನಾವು ಹೇಳೋದಕ್ಕೆ ಡಿಸ್ಕಸ್ ಮಾಡ್ತಾ ಹೋಗೋಣ ಫ್ಯೂಚರ್ಸಲ್ಲಿ. ಇದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಅಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದ್ರ ಮೇಲೆ ನೀವು ಮಾಡ್ಬೋದು. ಹಾಗೆ ಇನ್ಫ್ಲೇಷನ್ ಅಂತ ಬರುತ್ತೆ, ಹಣದುಬ್ಬರ ಅಂತ ಕರಿತೀವಿ. ನಮ್ಮ ಈಗ ದೇಶದಲ್ಲಿ ಹಣದುಬ್ಬರ ಎಷ್ಟಿದೆ ಅಂತ ನೀವು ಕೇಳೋದಾದ್ರೆ, ಒಂದು 7-8% ಹಣದುಬ್ಬರ ಇದೆ. ಈ ಹಣದುಬ್ಬರ ಅಂದ್ರೆ ಏನು ಅಂತಂದ್ರೆ, ನಮ್ಮ ಒಂದು ಜನಸಂಖ್ಯೆ ಜಾಸ್ತಿ ಆದಂಗೆ ನಮ್ಮ ಒಂದು ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು 10 ವರ್ಷದಿಂದ ಹೋಗ್ಬಿಟ್ಟು ಪೆಟ್ರೋಲ್ ತಗೊಳಕ್ ಹೋದ್ರೆ ಒಂದು 1,000 ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ ಎಷ್ಟು, ಒಂದು 15-20 50 ಲೀಟರ್ವರೆಗೂ ಕೂಡ ನಿಮಗೆ ಪೆಟ್ರೋಲ್ ಸಿಗ್ತಾ ಇತ್ತು. ಇವತ್ತು ಹೋಗಿ ಕೇಳಿದ್ರೆ ನಿಮ್ಗೆ 12 ಲೀಟರ್ 13 ಲೀಟರ್ ಸಿಗುತ್ತೆ. ಅಂದ್ರೆ ದಿನೇ ದಿನ ಏನಾಗ್ತಾ ಹೋಗುತ್ತೆ, ಹಣದ ಮೌಲ್ಯ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ. ಇವತ್ತು ನೀವು ಏನೂ ಇಲ್ಲ, 1 ಲಕ್ಷ ತಂದ್ಬಿಟ್ಟು ಮನೇಲಿ ಇಟ್ಟಿದ್ದೀರ ಅಂತಂದ್ರೆ ಅದ್ರ ಮೇಲೆ ಏನೂ ಗ್ರೋ ಆಗಲ್ಲ. ಜೊತೆಗೆ ಅದ್ರ ಜೊತೆಗೆ 8% ನಿಮಗೆ ಇನ್ಫ್ಲೇಷನ್ ಬೀಟ್ ಆಗ್ತಿರುತ್ತೆ. ಇವತ್ತು ನೀವೇನು ಅಕ್ಕಿ ತಗೊಂತೀರಾ, ಒಂದು ವರ್ಷ ಆದ್ಮೇಲೆ ಅದ್ರ ಬೆಲೆ 8% ಜಾಸ್ತಿ ಆಗಿರುತ್ತೆ. ಇವತ್ತೇನು ಹಾಲು ತಗೊಂತೀರಾ, ಮತ್ತೆ ಅದು 8% ಜಾಸ್ತಿ ಆಗಿರುತ್ತೆ. ಈ 7% ಆನ್ ಅವರೇಜ್ ಒಂದು 5-6% ಅಂತೂ ಪ್ರತಿ ವರ್ಷ ಏನಾಗ್ತಾ ಹೋಗುತ್ತೆ, ಬೆಲೆ ಏರಿಕೆ ಆಗ್ತಾ ಹೋಗುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ. ಇದು ಯಾಕೆ ಬೇಕು ಸರ್ ಅಂದ್ರೆ, ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಈ ಇನ್ಫ್ಲೇಷನ್ಗಿಂತ ಜಾಸ್ತಿ ಎಲ್ಲಿ ನಿಮಗೆ ಹೈಯೆಸ್ಟ್ ರಿಟರ್ನ್ ಕೊಡುತ್ತೆ, ಇದಕ್ಕಿಂತ ನಿಮಗೆ ಎಲ್ಲಿ ಜಾಸ್ತಿ ಕೊಡುತ್ತೆ. ಈಗ ಸಪೋಸ್ 7% ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರದ ಸಂಖ್ಯೆ ಪರ್ಸೆಂಟೇಜ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಎಲ್ಲಿ ನಿಮಗೆ ಯಾವ ಹೂಡಿಕೆಯಲ್ಲಿ ನಿಮಗೆ ಒಂದು ದುಡ್ಡು ಸಿಗುತ್ತೆ ಅಂತ ನೋಡ್ಕೊಂಡು ನೀವು ಅದ್ರ ಬೇಸ್ ಮೇಲೆ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಮತ್ತೆ ನಿಮ್ಮ ದುಡ್ಡು ಕೂಡ ಸೇಫ್ ಆಗಿರ್ಬೇಕಾಗತ್ತೆ. ಅದೆಲ್ಲದೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡನ್ನ ಮನೇಲಿ ಇಟ್ಟು ಕೂಡ ಕಳ್ತನ ಆಗ್ಬೋದು, ಬ್ಯಾಂಕಲ್ಲಿ ಇಟ್ಟರು ಕೂಡ ಕಡಿಮೆ ಬಡ್ಡಿ. ಆದ್ರೆ ನಾವು ಬೇರೆ ಕಡೆ ಹೋಗಿ ರಿಸ್ಕ್ ತಗೊಂಡು ಹಾಕ್ತೀವಿ ಅಂತಂದ್ರೆ ರಿಸ್ಕ್ ಕಡಿಮೆ ಇರಬೇಕು, ನಮ್ಮ ಕ್ಯಾಪಿಟಲ್ 1 ರೂಪಾಯಿ ಕೂಡ ಲಾಸ್ ಆಗಬಾರ್ದು, ಬರೋ ರಿಟರ್ನ್ ಕೂಡ ಒಳ್ಳೆ ರಿಟರ್ನ್ ಆಗಿರ್ಬೇಕಂತ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಯಾರೇ ಒಬ್ಬ ವ್ಯಕ್ತಿಯ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತ ಒಂದು ಮೈಂಡ್ ಸೆಟ್ ಅಲ್ಲಿ. ಓಕೆ, ಈಸ್ ಮಾರ್ಕೆಟ್ ಈಸ್ ಗ್ಯಾಮ್ಲಿಂಗ್. ಮಾರ್ಕೆಟ್ ಅನ್ನೋದು ಒಂದು ಗ್ಯಾಮ್ಲಿಂಗ, ಜೂಜಾ ಅಂತ ಕೇಳ್ತಾರೆ ತುಂಬಾ ಜನ. ಇದು ಜೂಜಲ್ಲ. ಇವತ್ತು ನಾನು 1 ಲಕ್ಷ ತಂದು ನನಗೆ 2 ದಿನದಲ್ಲಿ 2 ಲಕ್ಷ ಬೇಕು, ಅಥವಾ ಇವತ್ತು 1 ಲಕ್ಷ ತಂದು 50,000 ಬೇಕು ಒಂದಿನದಲ್ಲಿ ಅಂತ, ಈ ರೀತಿ ನಾವು ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಂಡು, ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆದಾಗ ನಮ್ಮ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆವಾಗ ಅವ್ರು ಹೇಳುವಂಥದ್ದು, ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಮ್ಲಿಂಗ್, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಈ ರೀತಿ, ಸ್ಟಾಕ್ ಮಾರ್ಕೆಟ್ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ. ಹಾಗಾಗಿ ನಾವು ಯಾವತ್ತೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಹಾಕ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಅಮೌಂಟ್ ಏನಾಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನಿಮಗೆ ಸುಮಾರು ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಕೂಡ ಗ್ಯಾಮ್ಲಿಂಗ್ ಅಂತ ಹೇಳಲ್ಲ. ನೀವೊಂದು ಗ್ರಾಫ್ ತೋರಿಸ್ತೀನಿ ನಾನು ಫ್ಯೂಚರ್ ಅಲ್ಲಿ, ಆ ಗ್ರಾಫ್ ನಿಮಗೆ ಯಾವತ್ತೂ ಕೂಡ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಯಾವತ್ತೂ ಕೂಡ ಇಂಡಿಯನ್ ಎಕಾನಮಿ ನಮಗೆ ಇವತ್ತು ನಿಫ್ಟಿ ಎಷ್ಟಿದೆ ಅಂದ್ರೆ 22,000 ಚಿಲ್ಲರೆ ಇದೆ, ಸೆನ್ಸೆಕ್ಸ್ ಎಷ್ಟಿದೆ ಅಂತಂದ್ರೆ ನೀವು ನೋಡ್ಬೇಕು, ಈ 70,000 ಚಿಲ್ಲರೆ ಇದೆ. ಇದು ಯಾವತ್ತೂ ಕೂಡ ನೆಗೆಟಿವ್ ಆಗಲ್ಲ ಅಥವಾ ಜೀರೋ ಆಗಲ್ಲ. ನೆಗೆಟಿವ್ ಆಗುತ್ತೆ, ಜೀರೋ ಆಗಲ್ಲ. ಜೀರೋ ಆಗಲ್ಲ ಅಂತಂದ್ರೆ ಅದು ಯಾವತ್ತೂ ಕೂಡ ಕಡಿಮೆ ಕೆಳಗೆ ಬಿದ್ದರೂ ಕೂಡ ಮತ್ತೆ ಮೇಲೆ ಹೋಗುತ್ತೆ. ಲಾಸ್ಟ್ 2020 ಕೋವಿಡ್ ಟೈಮಲ್ಲಿ ಇವತ್ತು ಸೆನ್ಸೆಕ್ಸ್ 22,000 ಇತ್ತು, ಅವತ್ತು 14,000 ಇದ್ದು 7,000ಕ್ಕೆ ಬೀಳುತ್ತೆ, ಮತ್ತೆ ಒಂದು ವರ್ಷದಲ್ಲೇ ಮತ್ತೆ ರಿಕವರ್ ಆಗುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಜೀರೋ ಮುಟ್ಟಲ್ಲ. ಮುಟ್ಟಿದ್ರು ಕೂಡ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ, ಮತ್ತೆ ಫ್ರಾಕ್ಷನ್ ಆಫ್ ಇಯರ್ಸ್ ಅಲ್ಲಿ ಅದೇನಾಗುತ್ತೆ, ಮತ್ತೆ ಮೇಲೆ ಬರುತ್ತೆ. ಸಪೋಸ್ ಏನಾದ್ರೂ ಜೀರೋ ಆಗುತ್ತೆ ಅಂದ್ರೆ ನಮ್ಮ ಇಂಡಿಯನ್ ಎಕಾನಮಿನೇ ಜೀರೋ ಆಗುತ್ತೆ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಹಾಗಾಗಿ ನಮ್ಮ ದೇಶವನ್ನ ಕೂಡ ಈಗ ಎಲ್ಲಾ ದೇಶದವರು ಕೂಡ ತಿರುಗಿ ನೋಡುವಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ಆರ್ಥಿಕವಾಗಿ ಬೇರೆ ಬೇರೆ ಒಂದು ವಲಯಗಳಲ್ಲಿ. ಹಾಗಾಗಿ ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರಿಯಾದ ಜ್ಞಾನವನ್ನು ಹೊಂದಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಹೂಡಿಕೆ ಮಾಡಿದ್ರೆ ಅದು ಗ್ಯಾಮ್ಲಿಂಗ್ ಆಗೋದೇ ಇಲ್ಲ.
ವಾರೆನ್ ಬಫೆಟ್ ಅಂತ ಇದ್ದಾರೆ. ಅವರು ಬಂದ್ಬಿಟ್ಟು ನಮ್ಮ ಅಮೇರಿಕಾದವರು. ಅವರು ಪ್ರಪಂಚದಲ್ಲಿ ಯಾರೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗೋ ಅವ್ರನ್ನ ಒಂದು ರೋಲ್ ಮಾಡೆಲ್ ತಗೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಸ್ಟಾಕ್ ಮಾರ್ಕೆಟಲ್ಲೇ ಸಾಕಷ್ಟು ಲಕ್ಷ ಕೋಟಿಗಳನ್ನ ಮಾಡಿರುವಂಥ ವ್ಯಕ್ತಿ. ಹಾಗೆ ನಮ್ಮ ಈ ಭಾರತ ದೇಶದ ಒಬ್ಬ ವಾರೆನ್ ಬಫೆಟ್ ಕೂಡ ಇದ್ದಾರೆ. ಕೇವಲ 5,000ದಿಂದ 1985ನೇ ಇಸ್ವಿನಲ್ಲಿ 5,000ದಿಂದ ಸಾಲವನ್ನ ತಂದ್ಬಿಟ್ಟು ಅವರು 2022 ಜೂನ್ ಒಂದು ಮಂತಲ್ಲಿ ತೀರ್ಕೊಂಡಿದ್ದಾರೆ. ಅವರ ಒಂದು ಆಸ್ತಿ ಅವತ್ತಿನ ದಿನ 5,000ದಿಂದ ಸ್ಟಾರ್ಟ್ ಮಾಡಿರುವಂಥ ಅವರ ಜರ್ನಿ 42,000 ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅಷ್ಟು ಅರ್ನಿಂಗ್ ಅನ್ನ ಮಾಡಿದ್ದಾರೆ. ಇದು ಒಂದು ವರ್ಷ, ಒಂದಿನ, 2 ದಿನದಲ್ಲ. ಇದು ಲಾಂಗ್ ಟರ್ಮ್ 20 ವರ್ಷ, 40 ವರ್ಷ, 50 ವರ್ಷ ನೀವು ಕಷ್ಟಪಡಬೇಕು, ಅದನ್ನು ಪ್ಲಾನ್ ಮಾಡಬೇಕು, ಕರೆಕ್ಟಾಗಿ ಸ್ಟಡಿ ಮಾಡಬೇಕು, ಹೂಡಿಕೆಯನ್ನು ಮಾಡಬೇಕು. ಒಳ್ಳೊಳ್ಳೆ ಕಂಪನಿಗಳ ಮೇಲೆ ನೀವು ಹೂಡಿಕೆಯನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಆದಾಯ ಬಂದೇ ಬರುತ್ತೆ. ಹಾಗೆ ಡೋಂಟ್ ಲೂಸ್ ಯುವರ್ ಕ್ಯಾಪಿಟಲ್. ಆ್ಯಂಡ್ ಇವ್ರದ್ದೊಂದು ಪ್ರಿನ್ಸಿಪಲ್ ಇದೆ. ಯಾರ್ದು ಅಂದರೆ ವಾರನ್ ಬಫೆಟ್ ಅಂತ ಹೇಳಿದಲ್ವಾ, ಅವ್ರದ್ದು 2 ಪ್ರಿನ್ಸಿಪಲ್ ಇದೆ. ಫಸ್ಟ್ ಪ್ರಿನ್ಸಿಪಲ್ ಅಂದರೆ ತುಂಬ ಇಂಪಾರ್ಟೆಂಟ್, ಅದು ಓದ್ಕೊಳ್ಬೇಕು. ಡೋಂಟ್ ಲೂಸ್ ಯುವರ್ ಕ್ಯಾಪಿಟಲ್. ನೀವೇನು ಬಂಡವಾಳ ತಂದು ಹಾಕಕ್ಕೆ ತರ್ತಿದ್ದಾರೆ, ಸಪೋಸ್ ನನ್ನ ಹತ್ರ 5 ಲಕ್ಷ ಇದೆ, ನಾನು ಶೇರ್ ಮಾರ್ಕೆಟಲ್ಲಿ ಹಾಕಕ್ಕೆ ರೆಡಿ ಇದ್ದೀನಿ, ಅದು ನಿಮ್ಮ ಬಂಡವಾಳ, ಅದು ಯಾವುದೇ ಕಾರಣಕ್ಕೂ ನೀವು ಕಳ್ಕೊಳ್ಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಇನ್ನೊಂದು ಪ್ರಿನ್ಸಿಪಲ್ ಇದೆ. ದ ಸೆಕೆಂಡ್ ಒನ್ ಈಸ್ ಡೋಂಟ್ ಫರ್ಗೆಟ್ ಫಸ್ಟ್ ಪ್ರಿನ್ಸಿಪಲ್. ಮೊದಲನೇ ತತ್ವವನ್ನು ನೀವು ಮರಿಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಕ್ಯಾಪಿಟಲ್ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೀವೇನು ಗಳಿಸ್ತೇ ಇದ್ರೂ ತೊಂದರೆ ಇಲ್ಲ ಅದರಿಂದ, ಬಟ್ ನಿಮ್ಮ ಕ್ಯಾಪಿಟಲ್ ಯಾವತ್ತೂ ಕೂಡ ಹಾಗೆ ಇರಬೇಕು. ಉದಾಹರಣೆ 5 ಲಕ್ಷ ಅಂದರೆ 5 ಲಕ್ಷ ಹಾಗೆ ಇರಬೇಕು, ಬಿಟ್ಟರೆ ಅದರಲ್ಲಿ 4 ಲಕ್ಷ 3 ಲಕ್ಷ ಆಗಬಾರ್ದು. ಆ ರೀತಿಯಾಗಿ ನಿಮ್ಮ ಹೂಡಿಕೆಯನ್ನು ನೀವು ನೋಡ್ಕೊಂಡು ಮಾಡಬೇಕಾಗತ್ತೆ. ಇಲ್ಲಿ ಕಂಪನಿಗಳಲ್ಲಿ ಅಂತ ಬಂದಾಗ ನಮ್ಮ ಭಾರತ ದೇಶದಲ್ಲಿ NSE BSE ಅಂತ ಬರುತ್ತೆ ಸ್ಟಾಕ್ ಮಾರ್ಕೆಟ್ಗಳಲ್ಲಿ. BSE ಅನ್ನೋದು ತುಂಬ ಹಳೆಯ ಒಂದು ಸ್ಟಾಕ್ ಮಾರ್ಕೆಟ್, 1875ರಲ್ಲೇ ಸ್ಟಾರ್ಟ್ ಆಗಿರೋದು, ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚಿತವಾಗಿ. ಹಾಗೆ NSE ಬಂದ್ಬಿಟ್ಟು 1992ರಲ್ಲಿ ಸ್ಥಾಪನೆ ಆಗಿದೆ. BSEಯಲ್ಲಿ ಮೋರ್ ದೆನ್ 7,000 ಕಂಪನಿಗಳು ಲೀಸ್ಟ್ ಆಗಿದೆ. ಹಾಗೆ NSEನಲ್ಲಿ ಬಂದ್ಬಿಟ್ಟು 1,700ಕ್ಕಿಂತ ಅಧಿಕ ಕಂಪನಿಗಳು ಲೀಸ್ಟಿಂಗ್ ಮಾಡ್ಕೊಂಡಿದೆ. ಅಲ್ಲಿ ನೀವು ಹೋಗ್ಬಿಟ್ಟು ಯಾವುದೋ ಒಂದು ಕಂಪನಿನ ಸರ್ಚ್ ಮಾಡ್ತೀವಿ ಅಂತಂದರೆ ಆ ಕಂಪನಿಯ ಶೇರ್ಗಳನ್ನು ನೀವು ಬೈ ಮಾಡ್ಬೋದು. ಹಾಗಾದರೆ ಅಷ್ಟು ಕಂಪನಿಗಳಲ್ಲಿ ಯಾವುದು ಬೆಸ್ಟ್ ಕಂಪನಿ, ಅದರಲ್ಲಿ ಫಂಡಮೆಂಟಲ್ ಅನಾಲಿಸಿಸನ್ನು ನೋಡಬೇಕು. ಕಂಪನಿ ಹೆಸರು ನೋಡ್ಬೇಕು, ಅವ್ರು ಯಾವ ಥರ ಬಿಸ್ನೆಸ್ ಮಾಡ್ತಾರೆ, ಕಂಪನಿಯ ಹಿಸ್ಟ್ರಿ ನೋಡಬೇಕು, ಅವರು ಕರೆಕ್ಟಾಗಿ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರದ್ದು ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ಇದೆಲ್ಲದನ್ನು ಸ್ಟಡಿ ಮಾಡ್ಕೊಂಡು PE ರೇಷಿಯೋ ಈ ಥರ ಕೆಲವೊಂದು ರೇಷಿಯೋಸ್ ಬರ್ತದೆ, ಅದೆಲ್ಲ RSI ಇವೆಲ್ಲ ನೋಡ್ಕೊಂಡು ಟೆಕ್ನಿಕಲಲ್ಲೂ ಕೂಡ ಅದನ್ನು ನೋಡ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಕಂಪನಿ ಚೆನ್ನಾಗಿದೆನಾ, ಇದು ನಮಗೆ ನಂಬಿಕೆ ಇದೆನಾ ಅಂತ ನೀವು ನೋಡ್ಕೊಂಡು ನೀವು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಯಾವ್ಯಾವುದು ಬೆಸ್ಟ್ ಕಂಪನಿ ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ, ಯಾವುದ್ರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ. ಹಾಗೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದರೆ ಟೆಕ್ನಿಕಲ್ ಆಗಿ ಕಂಪನಿ ಈ ಚಾರ್ಟ್ಗಳಂತ ಬರುತ್ತೆ, ಅಥವಾ ಪ್ರೈಸಿಂಗ್ ಸ್ಟ್ರಾಟಜಿಗಳಂತ ಬರುತ್ತೆ, ಪ್ರೈಸ್ ಯಾವ ರೀತಿ ಮೂವಿಂಗ್ ಆಗುತ್ತೆ, ಮತ್ತು ಕ್ಯಾಂಡಲ್ ಸ್ಟಿಕ್ಸ್ ಅಂತ ಬರುತ್ತೆ, ಪ್ರೈಸ್ ಯಾವಾಗ RSI ಅಂತ ಬರುತ್ತೆ, PE ರೇಷಿಯೋ ಅಂತ ಬರುತ್ತೆ. ಇವೆಲ್ಲವನ್ನು ಕೂಡ ನಾವು ಕರೆಕ್ಟಾಗಿ ಸ್ಟಡಿ ಮಾಡಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದರೆ ನಾವು ಕೂಡ ಒಂದು ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಇಷ್ಟು ಬೇಸಿಕ್ ಆಗಿ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ. ಮತ್ತು ಸೆಬಿ ಅಂತ ಬರುತ್ತೆ. ಈಗ ಯಾರೋ ಒಬ್ರು ಕಂಟ್ರೋಲ್ ಮಾಡ್ತಾರೆ. ಈಗ ಎಲ್ಲ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಹೂಡಿಕೆ ಮಾಡ್ತಾರೆ ಪಬ್ಲಿಕ್ ಬಂದ್ಬಿಟ್ಟು, ಎಲ್ಲ ಬ್ಯಾಂಕುಗಳು, ಎಲ್ಲ ಸಂಸ್ಥೆಗಳು, ಅವರೆಲ್ಲರ ಹಿತಾಸಕ್ತಿನ ಕಾಪಾಡೋ ಕೆಲಸ ಬಂದ್ಬಿಟ್ಟು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಸೆಂಟ್ರಲ್ ಗವರ್ನಮೆಂಟ್ ಬಾಡಿ ಆಗಿರುತ್ತೆ. ಹಾಗೆ ಈ ಸೆಬಿ ಅಂಡರ್ನಲ್ಲಿ ನಿಮಗೆ 3 ಮೇಜರ್ ಆಗಿ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಬಟ್ ಈಗ ರನ್ನಿಂಗ್ ಇರೋದು ಓನ್ಲಿ 2, NSE ಮತ್ತು BSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಾನು ಹೇಳಿದಾಗಲೇ 1992ನಲ್ಲಿ ಸ್ಟಾರ್ಟ್ ಆಗಿದೆ. BSE ಬಂದ್ಬಿಟ್ಟು 1875 ಸ್ಟಾರ್ಟ್ ಆಗಿದೆ. ಬಟ್ OTC ಅನ್ನೋದು ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ, ಬಟ್ ಈಗ ಅದು ಇಲ್ಲ. ಬಟ್ NSE BSE ಅನ್ನೋ 2 ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕೂಡ ಏನು ಮಾಡ್ಬೋದು, ಇನ್ವೆಸ್ಟ್ಮೆಂಟನ್ನು ಮಾಡಿ ಹೂಡಿಕೆಯನ್ನು ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಹಾಗೆ ಪ್ಲೇಯರ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಬಂದರೆ ಯಾರ್ಯಾರು ಬರ್ತಾರೆ, ಈಗ ಒಂದು ಕ್ರಿಕೆಟ್ ಅಂತ ಬಂದಾಗ ಪ್ಲೇಯರ್ಸ್ ಅಂತ ನಾವೇನು ಕರಿತೀವಲ್ಲ, ಕೀಪರು, ಬೌಲರು, ಬ್ಯಾಟರ್ಸ್ ಈ ಥರ ಬರ್ತಾರೆ. ಕಬಡ್ಡಿಯಲ್ಲಿ ಕೂಡ ಕೆಲವೊಂದು ರೈಡರ್ ಅಂತ ಬರ್ತಾರೆ, ಕ್ಯಾಚರ್ ಅಂತ ಬರ್ತಾರೆ. ವಾಲಿಬಾಲ್ ಬಂದಾಗ ಇನ್ನೊಂದು ಥರ ಸ್ಮ್ಯಾಶರ್ ಅಂತ ಬರ್ತಾರೆ, ಪಾಸರ್ ಅಂತ ಬರ್ತಾರೆ, ಡಿಫೆಂಡರ್ ಅಂತ ಬರ್ತಾರೆ. ಈ ರೀತಿಯಾಗಿ ನಮಗೆ ಪ್ಲೇಯರ್ಸ್ಗಳು ಹೆಂಗೆ ಬರ್ತಾರೋ ಈ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಕೆಲವೊಂದು ಆಟಗಾರರು ಬರ್ತಾರೆ. ಈ ಸ್ಟಾಕ್ ಮಾರ್ಕೆಟಲ್ಲಿ ಸೆಬಿ ಬರುತ್ತೆ, NSE BSE ಬರುತ್ತೆ, ಹಾಗೆ ಮ್ಯೂಚುವಲ್ ಫಂಡ್ ಹೌಸಸ್ ಬರುತ್ತೆ, ಅದ್ರ ಜೊತೆಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ, ರಿಟೇಲರ್ಸ್ ಅಂತ ಅಂದ್ರೆ ನಾವೆಲ್ಲ ಬರ್ತೀವಿ, ನಾವೆಲ್ಲರೂ ಕೂಡ ರಿಟೇಲರ್ಸ್ ಕೆಟಗರಿನಲ್ಲಿ ಬರ್ತೀವಿ. ಈ ಥರ ಬೇರೆ ಬೇರೆ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ. ಇವೆಲ್ಲವೂ ಸೇರಿ ಅಲ್ಲಿ ಪ್ಲೇಯರ್ಸ್ ಆಗ್ತಾರೆ. ಇವರೆಲ್ಲರೂ ಕೂಡ ದಿನನಿತ್ಯ ಅಲ್ಲಿ ಏನು ಮಾಡ್ತಿರ್ತಾರೆ, ಷೇರು ಮಾರ್ಕೆಟ್ಗಳಲ್ಲಿ ಟ್ರೇಡ್ ಮಾಡ್ತಿರ್ತಾರೆ. ಕೆಲವೊಬ್ರು ಬೈ ಮಾಡ್ತಾರೆ, ಕೆಲವೊಬ್ರು ಸೇಲ್ ಮಾಡ್ತಿರ್ತಾರೆ. ಈ ರೀತಿಯಾಗಿ ತಮ್ಮ ಹಣವನ್ನು ಏನು ಮಾಡ್ತಾ ಇರ್ತಾರೆ, ಅಥವಾ ಬೇರೆಯವರ ಹಣವನ್ನು ತಂದ್ಬಿಟ್ಟು ಹೂಡಿಕೆ ಮಾಡೋದು, ಅಥವಾ ಹೂಡಿಕೆಯಿಂದ ಲಾಭವನ್ನು ತಗೊಳ್ಳೋದು, ಈ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನು ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಪ್ಲೇಯರ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಈ ನಿಫ್ಟಿ 50 ಅಂತ ಬರುತ್ತೆ. ನಿಫ್ಟಿ 50 ಅಂತಂದರೆ ಏನಿಲ್ಲ, NSE ಮಾರ್ಕೆಟ್ ನಮ್ಮಲ್ಲಿ ಏನಿದೆ, ಆ NSE ಮಾರ್ಕೆಟಲ್ಲಿರುವಂತಹ
ಟಾಪ್ 50 ಕಂಪನಿಗಳನ್ನು ತಗೊಂಡ್ಬಿಟ್ಟು ಆ ಒಂದು 50 ಕಂಪನಿಗಳಿಂದ ಏನು ಮಾಡ್ತಾರೆ, ಎಲ್ಲ ಸೆಕ್ಟರ್ಸಿಂದ, ಒಂದೇ ಸೆಕ್ಟರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಇರುತ್ತೆ, ಐ ಟಿ ಸೆಕ್ಟರ್ ಇರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಸ್ ಇರುತ್ತೆ, ಮತ್ತೆ ಬೇರೆ ಬೇರೆ ಆಟೋಮೋಟರ್ ಸೆಕ್ಟರ್ಸ್ ಇರುತ್ತೆ. ಎಲ್ಲ ಸೆಕ್ಟರ್ಗಳಿಂದ ಹಿಡಿದ್ಬಿಟ್ಟು ಅವ್ರು ಏನು ಮಾಡ್ತಾರೆ, 50 ಕಂಪನಿಗಳನ್ನು ತಗೊಳ್ತಾರೆ. ಅದು ಎನ್ ಎಸ್ ಸಿ ವೆಬ್ಸೈಟ್ ಹೆಂಗೆ ನೋಡಬೇಕು, ಎಲ್ಲಿ ನೋಡ್ಬೇಕಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ನಿಫ್ಟಿ ಬಂದ್ಬಿಟ್ಟು ಎನ್ ಎಸ್ ಸಿನಲ್ಲಿ 50 ಕಂಪನಿ, ಟಾಪ್ 50 ಕಂಪನಿಯಿಂದ ಪ್ರಿಪೇರ್ ಮಾಡ್ತಾರೆ. ಇದ್ರ ಒಂದು 10ರಿಂದ ಒಂದು 15 ವರ್ಷದಲ್ಲಿ ಈ ಒಂದು ನಿಫ್ಟಿ ಇವತ್ತಿರೋದು 22,000 ಚಿಲ್ಲರೆ ಇದೆ, 1,00,000 ಗಡಿ ದಾಟಬಹುದಂತ ಕೂಡ ಹೋಪ್ಸ್ ಇದೆ. ಅವತ್ತು ನಾವು ರಿಗ್ರೆಟ್ ಮಾಡೋದಕ್ಕಿಂತನೂ ಇದು ಯಾವುದೇ ಕಾರಣಕ್ಕೂ ಜೀರೋ ಆಗಲ್ಲ. ಜೀರೋ ಆದ್ರೂ ಕೂಡ ಮತ್ತೆ ವಿತಿನ್ 1 ಮಂತ್, 2 ಮಂತ್ಸ್, 1 ಇಯರ್ ಅಲ್ಲಿ ನಿಮಗೆ ವಾಪಸ್ ಬರುತ್ತೆ. ಸೆನ್ಸೆಕ್ಸ್ ಬಂದ್ಬಿಟ್ಟು ಬಿ ಎಸ್ ಸಿ ಅನ್ನೋ ಒಂದು ಮಾರ್ಕೆಟ್ ಹೇಳಿದಲ್ವಾ 1875 ನಲ್ಲಿ ಸ್ಟಾರ್ಟ್ ಆಗಿದೆ ಅಂತ, ಆ ಒಂದು ಮಾರ್ಕೆಟ್ ಇಂದ ಟಾಪ್ 30 ಕಂಪನೀಸ್ಗಳನ್ನ ನಿಮ್ಗೆ ತಗೊಂಡ್ಬಿಟ್ಟು ಏನು ಮಾಡ್ತಾರೆ, ಸೆನ್ಸೆಕ್ಸ್ ಅನ್ನ ನಿಮಗೆ ಡಿನೋಟ್ ಮಾಡುತ್ತೆ. ಇವೆರಡೂ ಕೂಡ ಮೇಲ್ ಹೋಗ್ತಾ ಇದೆ, ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮೇಲ್ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ದೇಶದ ಆರ್ಥಿಕತೆ ಮೇಲಕ್ಕೆ ಹೋಗ್ತಾ ಇದೆ, ಬೆಳೀತಾ ಇದೆ ಅಂತ ಅರ್ಥ. ಸಪೋಸ್ ಅದು ಬೀಳ್ತಾ ಇದೆ ಅಂದ್ರೆ ನಮ್ಮ ದೇಶದ ಆರ್ಥಿಕತೆ ಏನಕ್ಕೋ ಬೀಳ್ತಾ ಇದೆ, ಯಾವುದೋ ಒಂದು ಕಾರಣಕ್ಕಿರ್ಬೋದು, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಇರ್ಬೋದು, ವಾರ್ ಇರ್ಬೋದು, ಕೋವಿಡ್ ಇರ್ಬೋದು, ಈ ತರ ಬೇರೆ ಬೇರೆ ಕಾರಣಗಳಿಗೆ ಮಾರ್ಕೆಟ್ ಕ್ರಾಶ್ ಆಗಿ ಬೀಳುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಬೀಳುತ್ತೆ. ಈ ರೀತಿ ಇ ಸಿ ಜಿ ನಾವು ಚೆಕ್ ಮಾಡಿಸೋ ಹೆಂಗಿರುತ್ತಲ್ವ ವೇರಿಯೇಷನ್, ನಮ್ಮ ಒಂದು ಹಾರ್ಟ್ ಬೀಟ್ ಎಲ್ಲದು ಕೂಡ ಲೈಕ್ ಅದೇ ತರ ಈ ಸ್ಟಾಕ್ ಮಾರ್ಕೆಟ್ ಏನಾಗ್ತಾ ಹೋಗುತ್ತೆ, ಮೇಲೆ ಕೆಳಗೆ ಏರುಪೇರುಗಳನ್ನ ನೋಡ್ತಾ ನೋಡ್ತಾ ಮೇಲ್ಗಡೆಗೆ ಏರ್ತಾ ಇರುತ್ತೆ. ಹಾಗೆ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಬರುತ್ತೆ. ಇಲ್ಲಿ ಕೆಲವೊಂದು ಸ್ಟಾಕ್ಸ್ಗಳು ತುಂಬಾ ಫಂಡಮೆಂಟಲ್ಲು, ಟೆಕ್ನಿಕಲಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ದುಡ್ಡನ್ನು ನೀವು ಹಾಕೋದ್ರಿಂದ ಆ ಕಂಪನಿಗಳಲ್ಲಿ ಯಾವ ಟೈಮಲ್ಲಿ ಹಾಕ್ಬೇಕು, ಯಾವ ಟೈಮಲ್ಲಿ ತಗೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಮುಂದಿನ ವಿಡಿಯೋಗಳಲ್ಲಿ. ಆ ಬ್ಲೂ ಚಿಪ್ ಸ್ಟಾಕ್ಸ್ ಅಂದ್ರೆ ಯಾವುದು, ಅದರಲ್ಲಿ ಯಾವ್ದು ಬೆಸ್ಟ್ ಸ್ಟಾಕ್ಸ್ಗಳನ್ನು ನೀವು ನೋಡ್ಬೋದು. ಈ ಮೊನೋಪೊಲಿ ಸ್ಟಾಕ್ಸ್ ಅಂತ ಬರುತ್ತೆ, ರೈಲ್ವೆ ಸ್ಟಾಕ್ಸ್ ಅಂತ ಬರುತ್ತೆ, ಡಿಫೆನ್ಸ್ ಸ್ಟಾಕ್ಸ್ ಅಂತ ಬರುತ್ತೆ, ಬ್ಯಾಂಕಿಂಗ್ ಅಲ್ಲಿ ಕೆಲವೊಂದು ಸ್ಟಾಕ್ಸ್ಗಳು ಬರುತ್ತೆ. ಈ ತರ ನೀವು ಸ್ಟಾಕ್ಸ್ಗಳಲ್ಲಿ ನೋಡ್ಕೊಂಡು ನೀವು ಅಲ್ಲಿ ಹೂಡಿಕೆಯನ್ನು ಮಾಡ್ತಾ ಹೋದ್ರೆ ಸಾಕು. ಕ್ಲಿಯರ್. ಹಾಗೆ ಇಂಡಿಯನ್ ಎಕಾನಮಿ ಬಂದ್ಬಿಟ್ಟು ಸೆಕ್ಟರ್ ವೈಸ್ ಅಲ್ಲಿ ನಾವು ತುಂಬಾ ಒಂದು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತೀವಿ. ಆದಷ್ಟು ಬೇಗ ಎಸ್ಪೆಷಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇರ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ಸ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಇಂಡಿಯನ್ ಎಕಾನಮಿ ಕೂಡ ಈ ಒಂದು ಜಿ ಡಿ ಪಿ ವೈಸ್ ಇರ್ಬೋದು, ನಮ್ಮ ಭಾರತ ದೇಶ ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು 7 ವರ್ಷದಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗೋ ಚಾನ್ಸಸ್ ಇದೆ. ನಾರ್ಮಲ್ ಆಗಿ ನಾವು ಯಾವುದೇ ಒಬ್ಬ ಎಂಪ್ಲಾಯಿ ಇದ್ರೆ ಅಥವಾ ವರ್ಕ್ ಮಾಡ್ತಾ ಇದ್ರೆ ನಮ್ಮ ಒಂದು ಈಕ್ವೇಷನ್ ಹೆಂಗಿರುತ್ತೆ, ನಮ್ಮ ಉಳಿತಾಯ ಹೆಂಗ್ ಮಾಡ್ತೀವಿ ಅಂದ್ರೆ, ನಮ್ಮ ಉಳಿತಾಯ 10,000 ರೂಪಾಯಿ ಉಳಿಯುತ್ತೆ. ಹೆಂಗೆ ಒಂದು 50,000 ಸಂಬಳ ಬರುತ್ತೆ, 40,000 ಖರ್ಚು ಮಾಡ್ತೀವಿ. ನೀವು ಖರ್ಚು ಮಾಡಿದ ಮೇಲೆ ನೀವೇನ್ ಮಾಡ್ತೀರಾ, ಉಳಿತಾಯವನ್ನ ತೋರಿಸ್ತೀರಾ. ಆದ್ರೆ ಅದು ತಪ್ಪಾದಂತ ಒಂದು ಈಕ್ವೇಷನ್ ಅಂತ ಹೇಳ್ತಾರೆ. ಆದ್ರೆ ಸರಿಯಾದ ಈಕ್ವೇಷನ್ ಏನು ಅಂದ್ರೆ, ನೀವು ಎಕ್ಸ್ಪೆನ್ಸಸ್ ಅನ್ನ ಇಷ್ಟೇ ಫಸ್ಟ್ ಫಿಕ್ಸ್ ಮಾಡ್ಕೋಬೇಕು. ಯಾವ್ದಾವ್ದು ತುಂಬಾ ಅವಶ್ಯಕತೆ ಇದೆ, ಎಷ್ಟು ರೆಂಟ್ ಕೊಡಬೇಕು, ಎಷ್ಟು ಎಲೆಕ್ಟ್ರಿಸಿಟಿ ಬರುತ್ತೆ, ಎಷ್ಟು ನಮಗೆ ಪೆಟ್ರೋಲ್ ಇರ್ಬೋದು, ಬೇರೆ ಬೇರೆ ಎಕ್ಸ್ಪೆನ್ಸಸ್, ರೇಷನ್ ಎಕ್ಸ್ಪೆನ್ಸಸ್, ಈ ತರದೆಲ್ಲ ನೀವು ಫಸ್ಟೇ ಪ್ಲಾನ್ ಮಾಡ್ಕೊಂಡು ಇನ್ಕಮ್ ಅಲ್ಲಿ ಫಸ್ಟ್ ಸೇವಿಂಗ್ಸ್ ಕಳೆದು ಅದ್ರಲ್ಲಿ ನೀವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಆಗ ಮಾಡಿದಾಗ ಮಾತ್ರ ನಿಮ್ಮ ಸೇವಿಂಗ್ಸು ಅಟ್ಲೀಸ್ಟ್ ನಿಮ್ಮ ಒಂದು ಸಂಬಳದ 20% ಆದ್ರೂ ನೀವು ಏನು ಮಾಡಬೇಕು, ಹೂಡಿಕೆಯನ್ನು ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತುಂಬಾ ಫೈನಾನ್ಷಿಯಲ್ ಅಡ್ವೈಸರ್ಸು ಗೈಡ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗೆ ಎನ್ ಎಸ್ ಡಿ ಎಲ್, ಸಿ ಎಸ್ ಡಿ ಎಲ್ ಅಂತ ಬರುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್, ಸಿ ಡಿ ಎಸ್ ಎಲ್ ಅಂದ್ರೆ ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್ ಅಂತ ಕರೀತಾರೆ. ಈ ಒಂದು ಎನ್ ಎಸ್ ಡಿ ಎಲ್, ಸಿ ಎಸ್ ಡಿ ಎಲ್ ಏನು ಕಾರ್ಯ ಅಂತಂದ್ರೆ, ಇವ್ರು ನೀವೇನೇ ಶೇರ್ಗಳನ್ನ ಪರ್ಚೇಸ್ ಮಾಡಿದ್ರೆ ಈ ಡಿಮ್ಯಾಟ್ ಅಕೌಂಟ್ ಮೂಲಕ ಪರ್ಚೇಸ್ ಮಾಡಿದಾಗ ನಿಮ್ಮ ಶೇರ್ ಸರ್ಟಿಫಿಕೇಟ್ಸ್ಗಳನ್ನ ಇವರು ಆನ್ಲೈನ್ ಅಲ್ಲಿ ನಿಮ್ಮ ಸ್ಟಾಕ್ಸ್ಗಳನ್ನ ಸೇವ್ ಮಾಡಿ ಇಡ್ತಾರೆ. ನೀವು ಏನೇ ಒಂದು ತೊಂದರೆ ಆಗಲ್ಲ. ಈಗ ಯಾವುದೋ ಒಬ್ಬ ಬ್ರೋಕರ್ ಏಂಜಲ್ ಒನ್ ಅಂತ ಇರ್ತಾರೆ, ಇನ್ನೊಂದು ಯಾವುದೋ ಎಕ್ಸ್ ವೈ ಜೆಡ್ ಅಂತ ಬ್ರೋಕರೇಜ್ ಕಂಪನೀಸ್ ಇದೆ. ಏನೇ ಆದ್ರೂ ಕೂಡ ಕೊನೆಗೆ ನಿಮ್ ಕೈ ಹಿಡಿಯೋದು ಯಾರು ಅಂದ್ರೆ ಇದು ಸಿ ಡಿ ಎಸ್ ಎಲ್, ಎನ್ ಎಸ್ ಡಿ ಎಲ್. ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಆಗಿರುತ್ತೆ. ಹಾಗೆ ಬೀಸ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಈ ಬೀಸ್ ಅಂತಂದ್ರೆ ಏನಿಲ್ಲ, ಒಂದು ನಿಫ್ಟಿ ಬೀಸ್ ಅಂತ ಕರಿತೀವಿ, ಐ ಟಿ ಬೀಸ್ ಅಂತ ಕರೀತಾರೆ, ಫಾರ್ಮಾ ಬೀಸ್ ಅಂತ ಕರೀತಾರೆ. ಈ ಬೀಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ ದುಡ್ಡು ತುಂಬಾ ಸೇಫ್ ಆಗಿರುತ್ತೆ, ತುಂಬಾ ಅಂದ್ರೆ ತುಂಬಾ ಸೇಫ್ ಆಗಿರುತ್ತೆ. ಇಂಡಿವಿಜುವಲ್ ನೀವು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ಸಿಗೆ ಹೋಗಿ, ಮ್ಯೂಚುವಲ್ ಫಂಡ್ಸ್ ಬೇಡ ಅಂದ್ರೆ ಇನ್ವೆಸ್ಟ್ಮೆಂಟಿಗೆ ಬೀಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದ್ ಮಾಡ್ಬೋದು. ಈ ಬೀಸ್ ಅಂದ್ರೇನು, ಇದು ಹೆಂಗೆ ನಾವು ನೋಡೋದು ಎಲ್ಲಾದ್ರೂ ಕೂಡ ಯಾವ ತರ ಬೀಸ್ ಇದಾವೆ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಭಾರತ ದೇಶ ಈಗಾಗಲೇ ಹೇಳ್ದಂಗೆ 2023ರ ಒಂದು ಡಾಟಾ ಪ್ರಕಾರ ನಮ್ದು 5th ಲಾರ್ಜೆಸ್ಟ್ ಕಂಟ್ರಿ ಇನ್ ಎಕಾನಮಿ ಆಲ್ ಓವರ್ ವರ್ಲ್ಡ್. ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ಹೈಯೆಸ್ಟ್ ಗೋಲ್ಡ್ ಸಿಗುವಂತ ಸ್ಥಳ ಯಾವುದು, ಯಾವ ದೇಶದಲ್ಲಿದೆ ಅಂತಂದ್ರೆ ಅಮೆರಿಕ ದೇಶದಲ್ಲಿದೆ. ಹಾಗೆ ಪೆಟ್ರೋಲ್ ಕೂಡ ಜಾಸ್ತಿ ಸಿಗೋದು ಕೂಡ ಅಮೆರಿಕದಲ್ಲಿದೆ. ಆದ್ರೂ ಕೂಡ ಇವತ್ತಿನವರೆಗೂ ಅವರು ಆ ಪೆಟ್ರೋಲಿಯಂ ಮತ್ತೆ ಗೋಲ್ಡ್ ಮೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿಲ್ಲ. ಆದ್ರೂ ಕೂಡ ಈಗಾಗಲೇ ಅವರು 32 ಟ್ರಿಲಿಯನ್ ಮೂಲಕ ಅವರು ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಮೊದಲನೇ ಒಂದು ಆರ್ಥಿಕತೆ ಹೊಂದಿರುವಂತ ದೇಶವಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಹೈಯೆಸ್ಟ್ ಗೋಲ್ಡ್ ಇರೋದು ಅಥವಾ ಹೈಯೆಸ್ಟ್ ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ಇರುವಂತದ್ದು ಯಾವ ದೇಶದಲ್ಲಿ ಅಂತಂದ್ರೆ ದಟ್ ಈಸ್ ಯು ಎಸ್ ಎ. ಇನ್ಫ್ಲೇಷನ್ ರೇಟ್ ಏನಿದೆ ಅದು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಗಿಂತನೂ ಜಾಸ್ತಿ ಇರಬೇಕು. ಅಂದ್ರೆ
ಇನ್ಫ್ಲೇಷನ್ ರೇಟ್ ಈಗ 8% ಇದೆ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಬರುವಂಥ ರಿಟರ್ನ್ ಮೋರ್ ದನ್ 8% ನಿಮಗೆ ರಿಟರ್ನ್ ಕೊಡಬೇಕು. ಅಂತ ಒಂದು ಸ್ಥಳಗಳಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಬ್ರೋಕರ್ಸ್ ಅಂತ ಬರುತ್ತೆ. ನೀವು ಯಾವುದೇ ಒಂದು ಮಾರ್ಕೆಟ್ ಹೋದ್ರೂ ಕೂಡ ನಿಮಗೆ ಮಧ್ಯವರ್ತಿಗಳು, ದಲ್ಲಾಳಿಗಳಂತ ಬರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಬ್ರೋಕರ್ಸ್ ಬರ್ತಾರೆ. ಆ ಬ್ರೋಕರೇಜ್ ಕಂಪನಿ ಥ್ರೂನೇ ನೀವೇನು ಮಾಡಬೇಕಾಗುತ್ತೆ, ಅಕೌಂಟನ್ನು ಓಪನ್ ಮಾಡಿ ಡಿಮ್ಯಾಟ್ ಅಕೌಂಟನ್ನು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ಕಂಪನಿಗಳನ್ನು ಡಿವೈಡ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಲಾರ್ಜ್ ಕ್ಯಾಪ್ ಅಂತೇಳಿ, ಮಿಡ್ ಕ್ಯಾಪ್ ಅಂತೇಳಿ, ಸ್ಮಾಲ್ ಕ್ಯಾಪ್ ಅಂತೇಳಿ, ಹಾಗೆ ಒಂದು ಮೈಕ್ರೋ ಕ್ಯಾಪ್ ಅಂತೇಳಿ. ಲಾರ್ಜ್ ಕ್ಯಾಪ್ ಅಂದರೆ ಏನಿಲ್ಲ, ಅವರ ಒಂದು ಮಾರ್ಕೆಟ್ ಕ್ಯಾಪ್ ಅಂತ ನೀವು ಯಾವುದೇ ಒಂದು ಕಂಪನಿ ತಗೊಂಡು ನೋಡಿ, ಅಲ್ಲಿ ಮಾರ್ಕೆಟ್ ಕ್ಯಾಪ್ ಅಂತ ಕೆಳಗಡೆ ಇರುತ್ತೆ. ಅದು 50,000 ಕೋಟಿಗಿಂತ ಜಾಸ್ತಿ ಇತ್ತು ಅಂದರೆ, ಈಗ ಕೆಲವೊಂದು ಈಗ ಹೈಯೆಸ್ಟ್ ಇರೋದು ರಿಲಯನ್ಸ್ 19 ಲಕ್ಷ ಕೋಟಿ ಇದೆ. ಸೆಕೆಂಡು ಟಿ ಸಿ ಎಸ್ ಇದೆ, ಈ ಎಚ್ ಡಿ ಎಫ್ ಸಿ ಇದೆ. ಈ ರೀತಿಯಾಗಿ ಹೈಯೆಸ್ಟ್ ಯಾವ ಒಂದು ಕಂಪನಿ ಇದಾವೆ ಮೋರ್ ದೆನ್ 50,000, ಆ ಕಂಪನಿಯ ಒಂದು ಮಾರ್ಕೆಟ್ ಕ್ಯಾಪ್ ಇದ್ರೆ ದಟ್ ಈಸ್ ಕಮ್ಸ್ ಅಂಡರ್ ಲಾರ್ಜ್ ಕ್ಯಾಪ್ ಕ್ಯಾಟಗರಿ. ಮಿಡ್ ಕ್ಯಾಪ್ ಅಂದ್ರೆ 10,000 ಕೋಟಿಯಿಂದ 50,000 ಕೋಟಿ ಮಧ್ಯೆ ಅವ್ರು ಅಷ್ಟು ದುಡ್ಡನ್ನು ರೈಸ್ ಮಾಡಿರ್ತಾರೆ, ಅಥವಾ ಅವತ್ತು ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಅಷ್ಟಿರುತ್ತೆ. 10,000 ಕೋಟಿಯಿಂದ 50,000 ಕೋಟಿ ಮಧ್ಯದಲ್ಲಿ. ಸಪೋಸ್ 40,000 ಇತ್ತು, ಅದು ಮಿಡ್ ಕ್ಯಾಪ್ ಕಂಪನಿ ಆಗಿರುತ್ತೆ. ಸ್ಮಾಲ್ ಕ್ಯಾಪ್ ಅಂದರೆ 2,000 ಕೋಟಿಯಿಂದ 10,000 ಕೋಟಿ ಒಳಗಡೆ ಇದ್ದರೆ. ಮೈಕ್ರೋ ಕ್ಯಾಪ್ ಅಂದರೆ 2,000ಕ್ಕಿಂತ ಕಡಿಮೆ ಇದ್ದರೆ, 2,000 ಕೋಟಿಗಿಂತ ಕಡಿಮೆ ಇದ್ದರೆ ಅವ್ರ ಮಾರ್ಕೆಟ್ ಕ್ಯಾಪು, ಅದನ್ನು ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಕರಿತೀವಿ. ಮತ್ತು ನಿಮ್ದು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಿಗೆ ಮಾಡ್ಬೋದು, ಅಥವಾ ಇಂಟ್ರಾಡೇಗೆ ಮಾಡ್ಬೋದು. ಕ್ಯಾಶ್ ಮಾರ್ಕೆಟ್ ಅಂತ ಕರೀತಾರೆ, ಡೆಲಿವರಿ ಮಾರ್ಕೆಟ್, ಈ ರೀತಿಯಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಟ್ರಾಡೇಗೆ ಒಂದು ಸ್ಟ್ರಾಟಜಿಗಳು ಬರುತ್ತೆ, ಲಾಂಗ್ ಟರ್ಮಿಗೆ ಕೆಲವೊಂದು ಸ್ಟ್ರಾಟಜಿಗಳು ಬರುತ್ತೆ. ಲಾಂಗ್ ಟರ್ಮ್ ಅಂದರೆ ನೀವೇನು ದಿನನಿತ್ಯ ಕೂತ್ಕೊಂಡು ಮಾರ್ಕೆಟು ವಾಚ್ ಮಾಡ್ತಾ ಇರಬೇಕಂತ ಏನಿಲ್ಲ. ಜಸ್ಟ್ ಇಂಟ್ರಾಡೇ ಅಂತ ಬಂದಾಗ ನೀವು ಡೈಲಿ ಮಾರ್ಕೆಟನ್ನು ವಾಚ್ ಮಾಡಬೇಕಾಗತ್ತೆ. ಹಾಗೆ ಇದಕ್ಕೆ ಕೆಲವೊಂದು ವೆಬ್ಸೈಟ್ಸ್ಗಳಿದೆ, ಅದನ್ನು ಹೆಂಗೆ ಯೂಸ್ ಮಾಡೋದು ಎಲ್ಲದ್ರ ಬಗ್ಗೆ ತಿಳಿಸ್ತೀನಿ. ಬಟ್ ಅದಕ್ಕೆ ಈಗ ಅದರ ಸ್ಟಾಕ್ ಮಾರ್ಕೆಟ್ಸಲ್ಲಿ ನಾವು ಎಂಟ್ರ್ ಆಗಬೇಕು ಅಂತಂದರೆ, ಅಥವಾ ನಾವು ಕಲಿಬೇಕು ಅಥವಾ ತಿಳ್ಕೊಳ್ಬೇಕು, ಅದಕ್ಕೆ ಬಗ್ಗೆ ಎಜುಕೇಷನ್ ಬೇಕು ಅಂದರೆ ನೀವು ಬೇಸಿಕ್ಕಾಗಿ ಈ ಒಂದು ವೆಬ್ಸೈಟ್ಸ್ಗಳನ್ನು ರೆಫರ್ ಮಾಡಿ ಸ್ನೇಹಿತರೆ. ಅದು ಒಂದು ಬಂದ್ಬಿಟ್ಟು in.trading-view ಅಂತ ಫಸ್ಟ್ ಒನ್. ಆಮೇಲೆ ಸೆನ್ಸಿಬಲ್ ಅಂತ ತುಂಬ ಚೆನ್ನಾಗಿದೆ, ಎಡ್ಜಿಂಗ್ ಎಲ್ಲ ಕಲಿಯೋದಕ್ಕೆ ತುಂಬ ಅನುಕೂಲ ಇದೆ. ಹಾಗೆ ಸ್ಟಾಕ್ ಎಡ್ಜ್ ಅಂತ ಒಂದು ಬರುತ್ತೆ. ಈ ಸ್ಟಾಕ್ ಎಡ್ಜಿನ ಬೆನಿಫಿಟ್ ಏನಂದರೆ, ಪ್ರತಿನಿತ್ಯ 8 ಗಂಟೆ ನೈಟ್ ಮಾರ್ಕೆಟ್ ಆದಮೇಲೆ, ಕ್ಲೋಸ್ ಆದಮೇಲೆ 8 ಗಂಟೆಗೆ ಯಾವ ಕಂಪನಿಗಳು ಹೆಂಗೆ ಪರ್ಫಾರ್ಮ್ ಮಾಡಿದೆ, ಇವತ್ತಿನ ಪೊಸಿಷನ್ ಏನಿದೆ, RSI ಬಿಲೋ 30 ಏನು ಬಂದಿದೆ, 70 ಯಾವುದಿದೆ, 40 ಏನಿದೆ, ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗುತ್ತೆ. ಮತ್ತು ಸ್ಕ್ರೀನರ್ ಆ್ಯಪ್ ಅಂತ ಬರುತ್ತೆ, ಮನಿ ಕಂಟ್ರೋಲ್ ಆ್ಯಪ್ ಬರುತ್ತೆ, ಟ್ರೆಂಡ್ ಲೈನ್ ಅಂತ ಬರುತ್ತೆ, ಏಂಜಲ್ ಒನ್ನು. ಇದು ಬೇಂಜಲ್ ಅನ್ನೋದು ಬ್ರೋಕರೇಜ್ ಕಂಪನಿ. ಈ ಥರ ನಿಮಗೆ ಫ್ರೀಯಾಗಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ನಿಮಗೆ ಲಿಂಕ್ ಬೇಕಂದ್ರೆ ನೀವು ಕಾಮೆಂಟಲ್ಲಿ ಹಾಕಿ, ನಾನು ನಿಮಗೆ ಲಿಂಕನ್ನು ಹಾಕ್ತೀನಿ. ಆ ಲಿಂಕ್ ಪ್ರಕಾರ ನೀವೇನು ಮಾಡ್ಬೋದು, ಅಷ್ಟು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ನೀವೇನು ಮಾಡ್ಬೋದು, ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಈ ಒಂದು ಡಿಮ್ಯಾಟ್ ಅಕೌಂಟ್ ಇತ್ತು, ನಿಮ್ಮ ಹತ್ರ ದುಡ್ಡಿತ್ತು, ನಿಮಗೆ ನಾಲೆಡ್ಜ್ ಇತ್ತಂದರೆ ನೀವು ಯಾರು ಸಹಾಯ ಇಲ್ದಂಗೆ ನೀವೇ ಏನು ಮಾಡ್ಬೋದು, ಲಾಂಗ್ ಟರ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಶಾರ್ಟ್ ಟರ್ಮು ನಾಟ್ ಪ್ರಿಫರೇಬಲ್. ಅದನ್ನೇನಾದರೂ ನೀವು ಮಾಡ್ತೀವಿ ಅಂತಂದರೆ ಒಂದಿನ ಬರುತ್ತೆ, ಒಂದಿನ ಹೋಗುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಇಸ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟು. ನಮಗೆ ಸ್ಯಾಲ್ರಿಡ್ ಎಂಪ್ಲಾಯ್ ಇದೀವಿ ನಾವು, ಇದನ್ನೇ ಜಾಬ್ ಮಾಡ್ತಾನೆ ನಾವು ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಲಾಂಗ್ ಟರ್ಮಿಗೆ ಅಂತಂದರೆ, ಖಂಡಿತವಾಗ್ಲೂ ನಿಮಗೆ ಮ್ಯೂಚುವಲ್ ಫಂಡಲ್ಲಿ SIP ಅಂತ ಬರುತ್ತೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದಿನ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸಪ್ರೇಟಾಗಿ ನಿಮಗೆ ವಿಡಿಯೋನ ನಾನು ಮಾಡ್ತೀನಿ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೆ ನಿಮ್ಗೆ ಅದರಲ್ಲಿ ಕ್ಲಾರಿಫೈ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ಕೂಡ ನಿಮಗೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಈ ಸ್ಟಾಕ್ ಮಾರ್ಕೆಟಲ್ಲಿ ನೀವೇನೇ ಒಂದು ಹೂಡಿಕೆ ಮಾಡಬೇಕಂದ್ರೆ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ಮಾಹಿತಿಯನ್ನು ಪಡ್ಕೊಳ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಯಾರೋ ಹೇಳಿದ್ರು, ಯೂಟ್ಯೂಬಲ್ಲಿ ಹೇಳಿದ್ರು, ಯಾರೋ ನಿಮಗೆ ಕಾಲ್ ಮಾಡಿಬಿಟ್ಟು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ 1 ಲಕ್ಷ ಕೊಡಿ, 2 ಲಕ್ಷ ಕೊಡ್ತೀವಿ, ಈ ರೀತಿ ಯಾವತ್ತೂ ಕೂಡ ಮಾಡಬೇಡಿ. ನಿಮಗೆ ನಂಬಿಕೆ ಬಂದ ಮೇಲೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬಂದ ಮೇಲೆ ಮಾತ್ರ ನೀವು ಹೂಡಿಕೆಯನ್ನು ಮಾಡಿ. ಸಪೋಸ್ ನನಗೆ ಇಷ್ಟು ಕಳ್ಕೊಳ್ಳೋಕ್ಕೆ ನನಗೆ ರೆಡಿ ಇದ್ದೀನಿ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಸಪೋಸ್ 5 ಲಕ್ಷ ತರ್ತೀನಿ ನಾನೇ ಈಗ, ನನಗೆ 1 ಲಕ್ಷ ಹೋದರೂ ಕೂಡ ತೊಂದರೆ ಇಲ್ಲ, ನನಗೆ ಲಾಭ ಬಂದರೆ ಬರುತ್ತೆ, ಬಟ್ ನನ್ನ ಮೇಲೆ ನಮಗೆ ನಂಬಿಕೆ ಇದೆ ಅಂತ. ಆ ರೀತಿಯಾಗಿ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾಲೆಡ್ಜನ್ನು ತಗೊಳ್ಳಿ. 1 ವರ್ಷ ಆಗಿರ್ಬೋದು, 2 ವರ್ಷ ಕಲೀರಿ. ಅದಾದಮೇಲೆ ನಿಮ್ಮ ದುಡ್ಡನ್ನು ಏನು ಮಾಡಿ, ಇನ್ವೆಸ್ಟ್ಮೆಂಟನ್ನು ಮಾಡಿ. ಈ ರಿಸ್ಕೇ ಬೇಡಪ್ಪ, ನನಗೆ ಗೊತ್ತೇ ಇಲ್ಲ, ನನಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಗೊತ್ತಿಲ್ಲ, ಬೀಸ್ ಮೇಲೆ ಹಾಕಿ. ಬೇಡ ಅಂದರೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಹಾಕಿ. ಬ್ಯಾಂಕ್ಗಳು, ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆ, ಈಗ SBI ಬ್ಯಾಂಕ್ ಅಕೌಂಟ್ ಇದ್ದರೆ ಅಲ್ಲೋಗಿ ಕೇಳಿ, ಕೆನರಾ ಬ್ಯಾಂಕ್ ಇದ್ದರೆ ಅಲ್ಲೋಗಿ ಎನ್ಕ್ವೈರಿ ಮಾಡಿ. ಅವರು ನಿಮ್ಮ ಪರವಾಗಿ ಏನು ಮಾಡ್ತಾರೆ, ಹೂಡಿಕೆಯನ್ನು ಮಾಡ್ತಾರೆ. ನಿಮಗೆ ಸ್ವಲ್ಪ ನಾಮಿನಲ್ ಚಾರ್ಜಸನ್ನು ಹಾಕ್ತಾರೆ, 1%, 0.5% ಹಾಕ್ಬಿಟ್ಟು ಕಮಿಷನ್ ಅಂತೇಳಿ. ರಿಮೈನಿಂಗ್ ಎಲ್ಲ ನಿಮಗೆ ರಿಟರ್ನ್ಸ್ ಆಗಿ ಕೊಡ್ತಾರೆ. ಅದನ್ನು ನೀವು ಲಾಂಗ್ ಟರ್ಮಿಗೆ ಮಾಡಿ. ಅದನ್ನು ನಾವು ಒಂದು ವೆಬ್ಸೈಟ್ ಬರುತ್ತೆ, ಅದರಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ವರ್ಷಕ್ಕೆ ಮಾಡಿದ್ರೆ ಎಷ್ಟೆಷ್ಟು ನಿಮಗೆ ಗ್ರೋ ಆಗುತ್ತೆ. ತುಂಬ ವರ್ಷ ಬಿಟ್ಟಷ್ಟು ನಿಮಗೆ ಏನಾಗುತ್ತೆ, ಲಾಂಗ್ ಟರ್ಮ್ 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಬಿಟ್ಟರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ರಿಟರ್ನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡ್ಸಲ್ಲಿ. ಅದರಲ್ಲಿ ನಿಮಗೆ ಟ್ಯಾಕ್ಸ್ ಸೇವಿಂಗ್ಸು ಕೂಡ ಕೆಲವೊಂದು ಸ್ಕೀಮ್ ಸಿಗುತ್ತೆ, ELSS ಅಂತ ಸಿಗುತ್ತೆ, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ. ಅದನ್ನು ನೀವು ಬೇಕಾದ್ರೆ ಅಪ್ರೋಚ್ ಮಾಡಿ. ಬ್ಯಾಂಕಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ನೋಡೋದೇ ಬೇಡ, ನಿಮ್ಮ ದುಡ್ಡು ಎಲ್ಲದೂ ಕೂಡ ಅವರೇ ಹೂಡಿಕೆ ಮಾಡ್ತಾರೆ. ನಿಮಗೆ ಮಿನಿಮಮ್ ರಿಟರ್ನ್ ಒಂದು 12 to 14% ವರೆಗೂ ಕೂಡ ಸಿಗ್ತವೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪಲ್ಲಿ.
ಅದು ರಿಸ್ಕ್ ಇಲ್ದಂಗೆ ನಿಮ್ಗೆ ಬೆಸ್ಟ್ ಒಂದು ಆಪ್ಷನ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನೀವು ಓನಾಗಿ ಇನ್ವೆಸ್ಟ್‌ಮೆಂಟ್ ಮಾಡ್ತೀವಿ ಅಂದ್ರೆ ಖಂಡಿತವಾಗಿ ನೀವು ಮಾಡ್ಬೋದು, ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ರೆ. ಇಲ್ಲಿ ನಾನು ಯಾವುದೇ ರೀತಿ ರೆಕಮೆಂಡೇಶನ್ ಮಾಡ್ತಾ ಇಲ್ಲ. ಜಸ್ಟ್ ನಿಮಗೆ ಒಂದು ನಾಲೆಡ್ಜನ್ನ ಕೊಡೋ ಒಂದು ಉದ್ದೇಶಕ್ಕೆ ನಾನು ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಆಗಿ ನಿಮಗೆ ಟಚ್ ಅಪ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಫ್ಯೂಚರ್ ವಿಡಿಯೋಸಲ್ಲಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.